ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದನಗರಿ, ಬೆಳಗಾವಿಯಿಂದ. ನಿಮಗೆಲ್ಲ ಗೊತ್ತಿರುವಂತೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ನಿಮ್ಮ ಅಗ್ನಿವೀರ್ ಎಕ್ಸಾಮ್‌ಗೆ ಸಂಬಂಧಪಟ್ಟಂತೆ ಈ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೆ. ಅದೇ ರೀತಿ ಮತ್ತೇನ್ ಮಾಡಿದಾರೆ ಅಂದ್ರೆ ನಿಮ್ಮ ಆರ್ಮಿ ವೆಬ್‌ಸೈಟ್‌ದಾಗ ಆಫಿಷಿಯಲ್ ವೆಬ್‌ಸೈಟ್ ಒಳಗೆ ಏನ್ ಮಾಡಿದಾರ ಅಂತಂದ್ರ ಕ್ವೆಶ್ಚನ್ ಪೇಪರ್ಸ್ ಅನ್ನ ಬಿಟ್ಟಿದ್ದಾರೆ. ಇವತ್ತಿಂದ ಏನ್ ಮಾಡಾಕತ್ತೀನಿ ಅಂತಾರ ಅವೇ ವೆಬ್‌ಸೈಟ್ ಕ್ವೆಶ್ಚನ್ಸ್ ಅನ್ನ ಏನ್ ಮಾಡಾಕತ್ತೀನಿ ಅಂತಾರ ಸಾಲ್ವ್ ಮಾಡಾಕತ್ತೀನಿ. ಆಲ್ಮೋಸ್ಟ್ ಆಲ್ಮೋಸ್ಟ್ ಅನ್ನೋಕ್ಕಿಂತ 100% ಕ್ವೆಶ್ಚನ್ಸ್ ಎಲ್ಲ ಏನಾಗ್ತಾವ ಅಂದ್ರೆ ಈ ವೆಬ್‌ಸೈಟ್ ಕ್ವೆಶ್ಚನ್ಸ್ ನಿಮ್ಗೆ ಏನಾಗ್ತಿರ್ತಾವ ಅವ್ರು ಹೊರಡಿಸಿರ್ತಕ್ಕಂಥ ಕ್ವೆಶ್ಚನ್ ಪೇಪರ್ಸೇ ಬರ್ಬೇಕಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಅಂದ್ರೆ ಒಂದಿಷ್ಟು ವೆಬ್‌ಸೈಟ್ ಒಳಗೆ ಕ್ವೆಶ್ಚನ್ಸ್ ಪೇಪರ್ ಅನ್ನ ಬಿಟ್ಟಿದಾರ ಅಂತಂದ್ರ ಈ ಕ್ವೆಶ್ಚನ್ ಪೇಪರ್ ಒಳಗಿನ ಏನಾಗ್ತಾವ ಅಂತಾರ ಕ್ವೆಶ್ಚನ್ಸ್ ನಿಮ್ಗ ಬರ್ತಾವ. ಓಕೆ. ಅದಕ್ಕ ಏನ್ ಮಾಡೋಣ ಅಂತಾರೆ ಈ ಕ್ವೆಶ್ಚನ್ ಪೇಪರ್ ಅನ್ನ ಫುಲ್ ಕ್ವೆಶ್ಚನ್ ಪೇಪರ್ ಅನ್ನ ಏನ್ ಮಾಡೋಣ ಅಂತಾರೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಅನ್ನ ಏನ್ ಮಾಡೋಣ ಅಂತಾರೆ ಸಾಲ್ವ್ ಮಾಡೋಣ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕ್ಲಾಸ್ ಅನ್ನ ಏನ್ ಮಾಡ್ರಿ ಅಂತಾರ ಕೇಳ್ರಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವೆಶ್ಚನ್ಸ್ ಹೋಗೋಣ. ಮೊದಲನೇ ಪ್ರಶ್ನೆ ಏನೈತಿ ಅಂತಾರ ನೋಡ್ರಿ. ಕ್ವೆಶ್ಚನ್ ಏನನ್ನತ್ತ ನೋಡ್ರಿ, ದ ಸಮ್ ಆಫ್ 4 ಅಂಡ್ ಇಟ್ಸ್ ರೆಸಿಪ್ರೋಕಲ್ ಈಸ್. ಅಂದ್ರ ಇದ್ರ ಅರ್ಥ ಏನು ಅಂತಾರ, 4 ಮತ್ತು ಅದರ ಪರಸ್ಪರಗಳ ಮೊತ್ತ. 4 ಮತ್ತು ಅದರ ಪರಸ್ಪರಗಳ ಮೊತ್ತ ಅಂತಾರ. ಈ 4 ಬರ್ಕೋಬೇಕು ಫಸ್ಟ್. ಅದ್ರ ಪರಸ್ಪರಗಳ ಮೊತ್ತ ಅಂದ್ರೆ ಈ ರೆಸಿಪ್ರೋಕಲ್ ಅಂದ್ರೆ ಇದನ್ನೇನಂತ ಬರ್ಕೋಬೇಕು ಅಂದ್ರೆ 1/4 ಅಂತ ಬರ್ಕೋಬೇಕು. ಕ್ಲಿಯರಾ? ಸರ್ ಹಂಗಾರೆ ಇದ್ರನ್ನ ಎರಡು ಏನ್ ಮಾಡ್ಬೇಕು ಅಂದ್ರೆ ಕೂಡಿಸ್ಬೇಕು. ಅರ್ಥ ಆಗತೈತಿ? ರೆಸಿಪ್ರೋಕಲ್ ಅಂದ್ರ ಅದನ್ನ 4 ಅನ್ನೋದನ್ನ ಏನ್ ಬರಿಬೇಕು ಹೇಳ್ರಿ, 1/4 ಅಂತ ಬರಿಬೇಕು. ಇನ್ನು ನಾವ್ ಎರಡೂ ಏನ್ ಮಾಡ್ಬೇಕಂದ್ರೆ ಕೂಡಿಸ್ಬೇಕು. ಹಂಗಾರೆ ಈ ರೀತಿ ಕೂಡ್ಸೋದಿದ್ದಾಗ ಏನ್ ಮಾಡ್ಕೊತೀವಿ, ಇಲ್ಲೇ ಡೈರೆಕ್ಟ್ ಇಂಟು ಮಾಡ್ಕೊತೀವಿ. 4 4ರಲ್ಲಿ ಎಷ್ಟು 16. 16ಕ್ಕ 1 ಕೂಡಿಸಿದ್ರೆ ಎಷ್ಟು ಅಂತಾರೆ ಏನಾಗ್ತೈತಿ 17 ಆಗ್ತೈತಿ. ಅಂದ್ರೆ 17 ಡಿವೈಡೆಡ್ ಬೈ 4 ಅಂತೇಳಿ ಬರಿತೀವಿ. ಆನ್ಸರ್ ಏನಾಗ್ತೈತಿ 17 ಡಿವೈಡೆಡ್ ಬೈ 4 ಆಗ್ತೈತಿ. ಆಪ್ಷನ್ ಯಾವ್ದು ಅಂತಾರೆ ಆಪ್ಷನ್ 3 ಅನ್ನೋದು ಕರೆಕ್ಟ್ ಆಗ್ತೈತಿ. ಓಕೆ. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವೆಬ್ಸೈಟ್ ಒಳಗೆ ಬಂದಿರತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ. ಸರ HCF ಕಂಡಿಡಿರಿ ಅಂತ ಪ್ರಶ್ನೆ ಕೇಳಿದರು. ನೋಡ್ರಿ ಏನೈತಿ ಅಂತಾರ 12, 18, 20. ನಿಮಗ್ ನಾ ಏನ್ ಮಾಡ್ಕೊಂತ ಹೋಗ್ತೀನಿ ಅಂದ್ರ ಒಂದ 20 ಒಂದ್ 10 ಸೆಕೆಂಡ್ ಟೈಮ್ ಕೊಟ್ಕೋತ ಹೋಗ್ತೀನಿ ಅಬ್ಬಮ್ಮ. ಇಲ್ಲ ಬೇಡ ಸುಮ್ನೆ ಯಾಕೆ ಟೈಮ್. ಆರಾಮ್ಸೆ ಬಿಡಿಸ್ರಿ ಫಾಸ್ಟ್. ನೋಡ್ರಿ ಏನೈತಿ ಪ್ರಶ್ನೆ. ನೀವು ಆರಾಮ ಏನ್ ಮಾಡ್ರಿ ಅಂತಾರ ವಿಡಿಯೋ ಪಾಸ್ ಮಾಡ್ಕೊಂತ ಕೇಳ್ರಿ. ದ HCF ಆಫ್ 12, 8, 22. ನೋಡ್ರಿ ಸಾರಿ 8 ಅಲ್ಲ 18. 12, 18, 22 HCF ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಅನ್ನತಾರ. ನೋಡ್ರಿ 12, 18, 22. ಸರ್ HCF ಅಂತಂದ್ರ ಇದ್ರ ಅರ್ಥ ಏನು ಅಂತಾರ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರ ಈ ಮೂರು ಸಂಖ್ಯೆಗಳನ್ನ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಹಾಗಾದ್ರೆ ಮೊದಲು ಏನ್ ಮಾಡ್ಬೇಕಾದ್ರೆ ಈ ಮೂರು ಸಂಖ್ಯೆ ಯಾವ ಮಗ್ಗಿಯೊಳಗ್ ಭಾಗ ಹೋಗ್ತಾವ ನೋಡ್ಬೇಕು. ಹಂಗಾರೆ 12, 18, 22 ಯಾವ ಮಗ್ಗಿಯೊಳಗ್ ಭಾಗ ಹೋಗ್ತಾವ್ರಿ? 2 ಮಗ್ಗಿಯೊಳಗ್ ಭಾಗ ಹೋಗ್ತಾವ್. 2 6 12, 2 9 18, 2 11 22. ಹಾಗಾದ್ರೆ ಈ ಮೂರು ಸಂಖ್ಯೆ ಒಂದ ಮಗ್ಗಿಯೊಳಗ್ ಭಾಗ ಹೊಂಟಿದಾವೇನ್ರಿ? ಇಲ್ಲ ಅಂತಾರ. ಇಲ್ಲಿಗೆ ಕೈ ಬಿಟ್ಟು ಬಿಡ್ಬೇಕು. ಇದೇ ಏನಾಗಿರ್ತೈತೆ HCF ಆಗಿರ್ತೈತಿ. ಆಪ್ಷನ್ ಯಾವ್ದು ಅಂತಾರ 3 ಅನ್ನೋದು ಸರಿಯಾಗಿರ್ತೈತಿ. ಸರ್ ಮತ್ತ 6 ಮತ್ತು 9 ಹೋಗ್ತಾವ ಅಂತೇಳಿ ಏನ್ ಮಾಡಬಾರ್ದು, ಹೊಡಿಬಾರ್ದು. ಅದು LCM ಕಂಡುಹಿಡಿಯುವಾಗ ಹೊಡಿತಿರ್ತೀವಿ. ಓಕೆ. 2 ಅನ್ನೋದು ಏನಾಗಿರ್ತೈತೆ, 3 ಸಂಖ್ಯೆಯನ್ನು ಭಾಗಿಸ್ತಕ್ಕಂತ ದೊಡ್ಡ ಸಂಖ್ಯೆ. ಇದ HCF. ನೆಕ್ಸ್ಟ್ ಕ್ವಶನ್. ಬರ್ರಿ ಪಟ್ ಪಟ್ ಆನ್ಸರ್ ಮಾಡ್ರಿ ನೋಡೋಣ. ಏನೈತಿ ಕ್ವಶನ್ ಅನ್ನ ಚೆನ್ನಾಗಿ ಓದ್ಕೊಳ್ರಿ ಒಂದ್ಸಲ. ಪಟ್ ಪಟ್ ಓದ್ಕೊಳ್ರಿ. ನೋಡ್ರಿ ಏನದ ಅಂತಂದ್ರ 3 ಸತತ ಪೂರ್ಣಾಂಕಗಳ ಮೊತ್ತ 126 ಆಗಿದ್ರ ಆಗ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳತ್ತಾರ. ಸರಿ, ಸತತ ಅಂದ್ರ ಕಂಟಿನ್ಯೂಯಸ್ ಅಂತ ಅರ್ಥ. ಪೂರ್ಣಾಂಕಗಳು ಅಂತಾರೆ ಯಾವ ಹೇಳ್ರಿ, ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಲ್ಲಿಂದ ಕಂಟಿನ್ಯೂಯಸ್ ನಂಬರ್ಸ್. ಅವ್ರು ದೊಡ್ಡ ಸಂಖ್ಯೆ ಕೇಳತಾರ ಅಂತಂದ್ರ ವಿಚಾರ ಮಾಡ್ರಿ. 3 ಸತತ ಪೂರ್ಣಾಂಕಗಳ ಮೊತ್ತ 126 ಆಗ ಅತಿ ದೊಡ್ಡ ಸಂಖ್ಯೆ ನೋಡ್ರಿ ಯಾವುದು ಅಂದ್ರ 3 ಸಂಖ್ಯೆ ಅದಾವು. 1, 2, 3. ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದ್ರ ಮೊತ್ತ ಎಷ್ಟಾಗ್ತೈತಿ ಅಂದ್ರೆ 126 ಆಗ್ತೈತಂತ. ನೋಡ್ರಿ 1 ಸಂಖ್ಯೆ 2 ಸಂಖ್ಯೆ 3 ಸಂಖ್ಯೆ ಎಲ್ಲಾ ಕೂಡಿಸಿದ್ರೆ 126 ಆಗ್ತೈತಿ ಅಂತ. ಈಗ ದೊಡ್ಡ ಸಂಖ್ಯೆ ಅವ್ರ ಏನ್ ಕೇಳತ್ತಾರ, ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಇದ್ರಾಗ ಯಾವ್ದೈತಿ? ಮೊದಲು ಫಸ್ಟ್ ಇದ ದೊಡ್ಡದೈತ್ರಿ 63. ಹಂಗಾರೆ ಇಲ್ಲಿ 63ನ ಇಟ್ಕೊಂಡೆ ಅಂತಂದ್ರ ಇದಕ್ಕಿಂತ ಹಿಂದಿಂದ ದೊಡ್ಡ ಸಂಖ್ಯೆ ಅಂದ್ರೆ ಇದ ದೊಡ್ಡದಂದ್ರೆ ಇದರಿಂದ 62 ಇಟ್ಕೋಬೇಕು. ಇದರಿಂದ 61 ಇಟ್ಕೋಬೇಕು. ಹಂಗಾರೆ ಇವೆಲ್ಲಾ ಕೂಡಿಸಿದ್ರೆ 126 ಆಗ್ತೈತೇನ್ರಿ? ನೋಡ್ರಿ 60 60 ಇಲ್ಲೇ 120 ಆತು. ಬಟ್ ಇದು 126 ಅಂದ್ರ ಕಮ್ಮಿ ಆಗ್ತೈತಿ. ಅದಕ್ಕೆ ಏನಾಗೋದಿಲ್ಲ, ಈ ಆಪ್ಷನ್ ರಾಂಗ್ ಆಯ್ತು. ಸರ್ ಹಂಗಾರೆ ನೆಕ್ಸ್ಟ್ ಮುಂದಿನ ಆಪ್ಷನ್ ಅನ್ನ ತಗೋಬೇಕೀಗ. ಸರ್ ಇದನ್ನ ಬಿಟ್ರೆ ಯಾವ್ದು ದೊಡ್ಡದೈತಿ? ಈಗ ನೋಡ್ರಿ ಇಲ್ಲಿ 42 ಐತಿ, ಇಲ್ಲಿ 43 ಅದ. 43 ತಗೋಬೇಕು. ಯಾಕಂದ್ರೆ ದೊಡ್ಡದೈತಿ. ಇದ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. 43. ಸರ್ ಹಾಗಾದ್ರೆ ಇದ್ರ ಹಿಂದೆ ಎಷ್ಟಿರ್ತೈತಿ? 42. ಇದ್ರ ಹಿಂದೆ ಎಷ್ಟಿರ್ತೈತಿ? 41. ಸರ್ ಇಲ್ಲೇ ಬಿಡಿಸ್ತಾನನು ಚೆಕ್ ಮಾಡಿರ್ಬೇಕಂತಾರ. ನೋಡ್ರಿ 3 2 5 5 1 6 ಅಂತಾರ. ಬಿಡಿಸ್ತಾನಾಗ 6 ಬರತ್ತಿದ್ರೆ ಮುಂದಿನ ಚೆಕ್ ಮಾಡ್ಬೇಕೀಗ. ಸರ್ 40 40 46 40ರಲ್ಲೇ 120 ಆಗತ್ತ. ಓಕೆ. ಪ್ಲಸ್ ಇನ್ನು 1 2 3 3 3 6 120ಕ್ಕೆ 6 ಕೂಡಿಸಿದ್ರೆ 126 ಆಗ್ತೈತಿ. ಇವೆಲ್ಲಾ ಕೂಡಿಸಿದ್ರೆ 126 ಆಗತ್ತಿದ್ದಾರ. ಅದ ಯಾವ್ದು ಅತಿ ದೊಡ್ಡ ಸಂಖ್ಯೆ ಆಗಿರ್ತೈತಿ? ಆಪ್ಷನ್ 4 ಅನ್ನೋದು ಸರಿಯಾಗಿರ್ತೈತಿ.
ಒಮ್ಮೆ ಇದನ್ನ ಚೆಕ್ ಮಾಡ್ತೀರಿ, ಒಮ್ಮೆ ಅದನ್ನ ಚೆಕ್ ಮಾಡ್ತೀರಿ. ಯಾಕಂದ್ರೆ ದೊಡ್ಡ ಸಂಖ್ಯೆ ಅನ್ನೋ ತರ ಅಂದಿದ್ದಕ್ಕೆ ದೊಡ್ಡ ಸಂಖ್ಯೆ ಪ್ರಿಫರೆನ್ಸ್ ಕೊಡತ್ತೀನಿ. ಓಕೆ. ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಗಾದ್ರ. ಬರ್ರಿ ನೋಡ್ರಿ ಏನೈತಿ ಕ್ವಶನ್. ಚೆನ್ನಾಗಿ ಓದ್ರಿ. ಕ್ವಶನ್ ಏನೈತಿ? ಪಟ್ 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 ಪಟ್. ಹಾ, ಫಸ್ಟ್ ನೋಡ್ರಿ. ಒಂದು ತರಗತಿಯ 12 ವಿದ್ಯಾರ್ಥಿಗಳ, ಎಷ್ಟು ಜನ ವಿದ್ಯಾರ್ಥಿಗಳ? 12 ವಿದ್ಯಾರ್ಥಿಗಳ ತೂಕವನ್ನು ಕೆಜಿಯಲ್ಲಿ ಕೊಟ್ಟಿದ್ದಾರೆ. ಕೆಳಗೆ ನೀಡಲಾಗಿದೆ. ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟು ಅಂತ ಕೇಳ್ತಾರೆ. ಸರ್ ಅವರೇಜ್ ಏನು? ಅವರೇಜ್ ಸರಾಸರಿ. ಅವರೇಜ್ ಕಂಡು ಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ತೀವಿ? ಒಟ್ಟು ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆ. ಅಂದ್ರ ಸಮ್ ಡಿವೈಡೆಡ್ ಬೈ ಏನ್ ಮಾಡ್ತೀವಿ? ನಂಬರ್ ಮಾಡ್ತೀವಿ. ಸಮ್ ಡಿವೈಡ್ ಬೈ ನಂಬರ್. ಸರ್ ಹಂಗಾರೆ ಸಮ್ ಅಂದ್ರೆ ಇವೆಲ್ಲಾನು ಏನ್ ಮಾಡ್ಬೇಕು ನಾವೀಗ? ಕೂಡಿಸ್ಬೇಕು. ಇವೆಲ್ಲಾನು ಏನ್ ಮಾಡ್ಬೇಕು ಹೇಳ್ರಿ? ಕೂಡಿಸ್ಬೇಕು. ಸರ್ ಕೂಡಿಸ್ರಿ. ಸರ್ ಮೊದಲು ಏನ್ ಮಾಡೋಣ ಅಂದ್ರ 10ರ ಸ್ಥಾನ ಕೂಡ್ಸು. 100 ಅಂದ್ರೆ 80, 70, 70, 40 ಹಿಂಗದಾವಲ್ಲ, ಇದ್ರೂ ಕೂಡ್ಸುನು ಅಷ್ಟ. ಸರ್ ಹಂಗಾರೆ ನೋಡ್ರಿ, 40 ಪ್ಲಸ್ 40 80. 80ಕ್ಕೆ 60 ಕೂಡ್ಸಿರ 140. 140ಕ್ಕೆ 80 ಕೂಡ್ಸಿರ 220. 220ಕ್ಕೆ 80 ಕೂಡ್ಸಿರ 300. 300ಕ್ಕೆ 40 ಕೂಡ್ಸಿರ 340. 340ಕ್ಕೆ 50 ಕೂಡ್ಸಿರ 390. ಸರ್ 390ಕ್ಕೆ 60 ಕೂಡ್ಸಿರ 450. 450ಕ್ಕೆ 80 ಕೂಡ್ಸಿರ 450ಕ್ಕೆ 80 ಕೂಡ್ಸಿರ 530. 530ಕ್ಕೆ 80 ಕೂಡ್ಸಿರ 610. 610ಕ್ಕೆ 60 ಕೂಡ್ಸಿರ 670. 670ಕ್ಕೆ 60 ಕೂಡ್ಸಿರ 730. ಇದು 730. ಸರ್ 10ರ ಸ್ಥಾನ ಅಟ್ಟ ಕೂಡ್ಸ್ತೇನೆ ನಾನು. ನೋಡ್ರಿ, ಒಂದ್ರ ಕೆಳಗ್ ಬರ್ಕೋತ್ ಕುಂದ್ರಬೇಡ್ರಿ. ಹಿಂಗ 10ರ ಸ್ಥಾನ ಮೊದಲು ಕೂಡ್ಸ್ಕೊರಿ. ಇನ್ನ ಬಿಡಿ ಸ್ಥಾನ ನೋಡ್ರಿ. ಸರ್ ಇಲ್ಲೇನಿಲ್ಲ, 0 ಐತಿ. ಇಲ್ಲ 5 ಐತಿ. 5 8 13. 13ಕ್ಕೆ 5 ಕೂಡ್ಸಿರ ಎಷ್ಟು? 18. 18ಕ್ಕೆ 5 ಕೂಡ್ಸಿರ ಎಷ್ಟು? 23. 23ಕ್ಕೆ 5 ಕೂಡ್ಸಿರ ಎಷ್ಟು? 28. 28ಕ್ಕೆ ಈ 5 ಕೂಡ್ಸಿರ ಎಷ್ಟು? 33. 33ಕ್ಕೆ 5 ಕೂಡ್ಸಿರ 38. ಹಂಗಾರೆ ಈಗ 38. ಸರ್ ಎಲ್ಲಾ ಕೂಡ್ಸಿರ ಮೊತ್ತ 730ಕ್ಕೆ 38 ಕೂಡ್ಸಿರ 768. 760. ಹೆಂಗ್ ಕೂಡ್ಸತ್ತೀನಿ ನೋಡ್ರಿ, ನೀವು ಹಂಗ ಕೂಡ್ಸ್ರಿ. ಓಕೆ. ಈಗ ಎಷ್ಟ್ ಸಂಖ್ಯೆ ಅದಾವ? ಟೋಟಲ್ 12 ಸಂಖ್ಯೆ ಅದಾವ. ನೋಡ್ರಿ, 1 2 3 4 5 6 7 8 9 10 11 12. 12 ಈಗ 12ರಲ್ಲಿ ಕಡ್ತಾ ಹೊಡಿನ ಡೈರೆಕ್ಟ್ ಆನ್ಸರ್ ಬರ್ತೀವಿ. ಸರ್ ಹಂಗಾರೆ 12 ಒಂದ್ರಲ್ಲ 12, 12 ಆರ್ಲೆ 70. ಇನ್ನ ಎಷ್ಟು ಉಳಿತು? 4 ಉಳಿತು, 48 ಆಯ್ತು. 12 4ರಲ್ಲಿ 48. ಹಂಗಾರೆ ಸರಾಸರಿ ತೂಕ ಎಷ್ಟು ಅಂತಾರೆ? 64 ಕೆಜಿ. ಎಷ್ಟು ಕೆಜಿ? 64. ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿ ಆಗ್ತದೆ. ಓಕೆ. ಮುಂದಿನ ಪ್ರಶ್ನೆ ಬರ್ರಿ. ಸರ್ ನೋಡ್ರಿ, ಏನ್ ವಿಶೇಷತೆ ಅಂತಂದ್ರ ಆಲ್ರೆಡಿ ನಿನ್ನೆ ಏನಾಗೈತಿ ಅಂತಾರ 16ನೇ ತಾರೀಕು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ಯದ. ಅಗ್ನಿವೀರ್ ಡೈಲಿ ಕ್ಲಾಸಸ್ ಇರ್ತಾವ. ಮಾರ್ನಿಂಗ್ 9 to 5 o'clock ತನ. ಇನ್ನೇನ್ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗೈತಿ. ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತಂದ್ರ, ಯಾರಿಗಾರ ಅಗ್ನಿವೀರ್ ಆಗ್ಬೇಕನ್ನೋ ಆಸೆ ಇತ್ತು, ಆರ್ಮಿ ಸೇರ್ಬೇಕನ್ನೋ ಆಸೆ ಇತ್ತು ಅಂತಾರ ಬಂದ್ ಏನ್ ಮಾಡ್ಕೋಬಹುದು ಅಂತಾರ, ಅಡ್ಮಿಷನ್ ಅನ್ನ ತಗೋಬಹುದು. ಯಾಕಂದ್ರೆ ಬರೋರಿದ್ರೆ ಅಂದ್ರೆ ಈ 2 ದಿನದೊಳಗ್ ಬರ್ರಿ. ಬೇಸಿಕ್ ದಿಂದ ಎಲ್ಲಾನು ಕವರ್ ಆಗ್ತೈತಿ. ಯಾಕಂದ್ರೆ ಟೈಮು ಬಾಳ ಕಮ್ಮಿ ಐತಿ. ಇಲ್ಲ ಸರ್ ಲೇಟ್ ಮಾಡಿದ್ರಿ ಅಂತಾರ ಮತ್ತೇನಾಗ್ತೈತಿ ಅಂತಾರ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಮತ್ ಇನ್ನು ಹೊಳ್ಳಿ ನೆಕ್ಸ್ಟ್ ಸರ್ ಮುಂದಿನ ಬ್ಯಾಚ್ ಹೋಗ್ತೀನಿ, ವಾರ ಬಿಟ್ಟು ಬರ್ತೀನಿ, 2 ವಾರ ಬಿಟ್ಟು ಬರ್ತೀನಿ ಅದ್ರೂ ಕೆಲಸ ಆಗಂಗಿಲ್ಲ. ಎಲ್ಲೇ ಹೋದ್ರು ಕೆಲಸ ಆಗಂಗಿಲ್ಲ. ನೆನ್ಪಿಟ್ಕೊಳ್ರಿ. ಅದಕ್ಕ ಬರೋರಿದ್ರಿ ಅಂತಾರ ಒಂದ್ 2-3 ದಿನದೊಳಗ ಬಂದ ಅಡ್ಮಿಷನ್ ಅನ್ನ ಖಚಿತಪಡಿಸ್ಕೊಡ್ರಿ. ಈ ನಂಬರ್ಗೆ ಏನಾರ ಇನ್ಫಾರ್ಮೇಶನ್ ಬೇಕಿತ್ತು ಕಾಲ್ ಮಾಡ್ರಿ. ಓಕೆ. ಮುಂದಿನ ಪ್ರಶ್ನೆ ನೋಡ್ರಿ ಏನದ ನೋಡ್ರಿ. ಅನಿತಾ ಸತತ 2 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ 100ರಲ್ಲಿ 60 ಮತ್ತು 80 ಅಂಕಗಳನ್ನು ಗಳಿಸಿದರು. ಈ ಪರೀಕ್ಷೆಗಳ ತೂಕ ಅಂದ್ರೆ ಒಂಥರ ಎವರೇಜ್ ಅನ್ನಂಗ. ಓಕೆ. 50% ಆಗಿದ್ರ ಅವರ ಅಂತಿಮ ಅಂಕವನ್ನು ಕಂಡುಹಿಡಿಯಿರಿ. ಅಂತಿಮ ಅಂಕ ಅಂತಾರ ಇಲ್ಲಿ ಎವರೇಜ್ 50% ಐತಿ ಅಂತ ನೋಡ್ರಿ. ಅಂದ್ರ ತೂಕವು ತಲಾ ಅಂತಂದ್ರೆ ಇಲ್ಲಿ ಎವರೇಜ್ ಅನ್ನಂಗ. 50% ಅಂದ್ರೆ 50-50 ಅಂದ್ರೆ ಇದ್ರದ್ದು ಏನ್ ಮಾಡ್ಬೇಕು? ಸರಾಸರಿ ತೆಗಿಬೇಕು. ನೋಡ್ರಿ, ಇದು 60 ಅಂಕ, ಇದು 80 ಅಂಕ. ಸರ್ 60 ಮತ್ತು 80 ಎರಡು ಕೂಡಿಸ್ರಿ, ಡಿವೈಡೆಡ್ ಬೈ 2 ಮಾಡ್ರಿ. ಇದೇ ನಮ್ದು ಏನಾಗಿರ್ತೈತಿ? ಆನ್ಸರ್ ಆಗಿ. ಸರ್ 80ಕ್ಕ 60 ಕೂಡಿಸ್ರೆ ಎಷ್ಟಾಗ್ತೈತಿ? 140. 140 ಡಿವೈಡೆಡ್ ಬೈ 2 ಅಂತ ನೋಡ್ರಿ. ಆನ್ಸರ್ ಎಷ್ಟಾಗ್ತೈತಿ? 2 ಒಂದ್ರಲ್ಲ 2 2ರಲ್ಲಿ 14, ಇದೊಂದು 0 ಅಂತಾರ. ಆನ್ಸರ್ ಏನಾಗ್ತೈತಿ? 70 ಆಗಿರ್ತೈತಿ. ಆಪ್ಷನ್ ಯಾವ್ದು ಅಂತಾರ? ಆಪ್ಷನ್ 70 ಮಾರ್ಕ್. ಅಂದ್ರೆ 100ಕ್ಕೆ ಐತಿ ಅಂದಿದ್ದಕ್ಕೆ 100ಕ್ಕೆ 70 ಅಂದ್ಕೊಳ್ಳಿ, 70 ಆಗಿರ್ತೈತಿ. ಮತ್ತ ನಾನು 100ಕ್ಕೆ 70 ಇಂಟು 100 ಮಾಡಿ ಮತ್ ಮಾಡೋ ಅವಶ್ಯಕತೆ. ಮುಂದಿನ ಪ್ರಶ್ನೆ. ನೋಡ್ರಿ ಅಂತಹ ಪ್ರಶ್ನೆ ವಜ್ಜಾಗ್ತೈತಲ್ಲ ಬಾಳೆ. ನೋಡ್ರಿ ಏನೈತಿ ಅಂತಾರ 5%ಗೆ ಅಂದ್ರ ಈ ಕೆಳಗಿನ ಯಾವ ಭಿನ್ನ ರಾಶಿಯು 5%ಗೆ ಸಮಾನವಾಗಿರುತ್ತದ ಅಂತ ಕೇಳತ್ತಾರೆ. ಇಲ್ಲಿ ಪರ್ಸೆಂಟೇಜ್ ಟು ಫ್ರಾಕ್ಷನ್. ಪರ್ಸೆಂಟೇಜ್ ಟು
ಫ್ರಾಕ್ಷನ್. ಇನ್ನೊಂದು ಬರ್ತೈತಿ ಕಾನ್ಸೆಪ್ಟ್ ಏನು ಅಂತಾರ ಫ್ರಾಕ್ಷನ್ ಟು ಪರ್ಸೆಂಟೇಜ್. ಹೌದಾ? ಸರ್ ಹಂಗಾರೆ ಇಲ್ಲಿ ಈ ಪರ್ಸೆಂಟೇಜ್ ಇದ್ದಿದ್ದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಬೇಕಾಗಿತ್ತು. ಹಂಗಾರೆ 5%. ಇದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರ 5 ಈ ಪರ್ಸೆಂಟೇಜ್ ಹೋಗ್ಬೇಕಾದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕು. ನೋಡ್ರಿ 5 ಒಂದ್ರಲ್ಲಿ 5, 5 ಎರಡ್ರಲ್ಲಿ 10, ಇದೊಂದು 0 ಅಂತಾರ. ಆನ್ಸರ್ ಏನಾಗ್ತೈತೆ 1/20 ಆಗ್ತೈತಿ. ಎಷ್ಟಾಗ್ತೈತಿ ಹೇಳ್ರಿ? 1/20. ಆಪ್ಷನ್ ಯಾವ್ದು ಅಂತಾರ ಆಪ್ಷನ್ 2 ಸರಿ ಆಗ್ತೈತಿ. ಸರ್ ಅದ ಏನಾರ ಒಂದ್ ವೇಳೆ ಈ 1/20 ಅಂತೇಳಿ ಫ್ರಾಕ್ಷನ್ ಕೊಟ್ಟು ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ರಿ. ಯಾವ್ದಕ್ಕ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ರಿ ಅಂತ ಕೇಳಿದ್ರು ಅಂತಾರ. ಅವಾಗ ಏನ್ ಮಾಡ್ಬೇಕಾರೆ ಇದಕ್ಕೆ ಇಂಟು 100 ಮಾಡ್ಬೇಕು. ಈಗ ನೋಡ್ರಿ 21ರಲ್ಲಿ 25 5 ಇಂಟು 1 ಅಂತಾರ 5% ಅಂತೇಳಿ ಆಗ್ತೈತಿ. ಸರ್ ಇದಕ್ಕೆ ಆನ್ಸರ್ ಸಿಕ್ಕದ ಓಕೆ. ಬಟ್ ಏನಾರ ಫ್ರಾಕ್ಷನ್ ಕೊಟ್ಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಇಂಟು 100 ಮಾಡ್ಬೇಕು. ಇಲ್ಲ ಸರ್ ಪರ್ಸೆಂಟೇಜ್ ಕೊಟ್ಟು ಫ್ರಾಕ್ಷನ್ ಮಾಡಿದ್ರೆ ಡಿವೈಡೆಡ್ ಬೈ 100 ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್ ಬೇಸಿಕ್ ಅಂತ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕಡೆ ಏಜ್ ಕೂಡ ಹೌದು, ಈ ಕಡೆ ಅನುಪಾತ ಕೂಡ ಹೌದು. ಈಸಿ ಕ್ವಶನ್ ಮತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡ್ರಿ ಏನದ ಪ್ರಶ್ನೆ. ಪಟ್ 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 ಆನ್ಸರ್ ಅನ್ನ ಹೇಳ್ಬೇಕು. ಕಮೆಂಟ್ ಬಾಕ್ಸ್ ಒಳಗೂ ಹಾಕುತ್ತ ಬರ್ರಿ. ಏನಾರ ಅನಿಸಿಕೆ ಇದ್ರ ಮಾತಾಡ್ರಿ. ಮುಜುಗರ ಬೇಡ. ಓಕೆ ನೋಡ್ರಿ, ಮೋಹಿತ್ ಮತ್ತು ಅವನ ಸಹೋದರಿಯ ವಯಸ್ಸಿನ ಅನುಪಾತವು ಪ್ರಸ್ತುತ 3:4 ಆಗಿದೆ. ಮೋಹಿತ್ಗೆ 18 ವರ್ಷವಾಗಿದ್ದರೆ ಅವನ ಸಹೋದರಿಯ ವಯಸ್ಸೆಷ್ಟು ಅಂತೇಳಿ ಪ್ರಶ್ನೆ ಕೇಳತ್ತಾರ. ಯಾರಿಗೆ? ಮೋಹಿತ್ಗೆ. ನೋಡ್ರಿ, ಮೋಹಿತ್ ಮತ್ತು ಅವನ ಸಹೋದರಿಯ ವಯಸ್ಸಿನ ಅನುಪಾತ ಪ್ರಸ್ತುತ 3:4 ಅಂತ. 3:4. ಮೋಹಿತ ಮತ್ತು ಇನ್ನೊಬ್ರವರು ಸಹೋದರಿ ಸಿಸ್ಟರ್. ಓಕೆ, ಇವ್ರದ್ದು ಅನುಪಾತ ಎಷ್ಟೈತಾರ? 3:4 ಐತಿ. ನೋಡ್ರಿ, ಮೋಹಿತ ಅವ್ರ ಸಹೋದರಿ ಇವ್ರ ಇಬ್ರದ್ದು ಅನುಪಾತ 3:4 ಐತಿ. ಈಗ ಯಾರ್ದು ಏಜ್ ಕೊಟ್ಟಿದಾರು? ಮೋಹಿತ್ಗೆ. ನೋಡ್ರಿ, ಮೋಹಿತ್ಗೆ ಎಷ್ಟು ವರ್ಷ ಅಂತ? 18 ವರ್ಷ ಅಂತ. ಸರ್ ಮೋಹಿತ್ಗೆ 18 ವರ್ಷ. ಹಾಗಾದ್ರೆ ನಮಗ್ ಕೇಳತ್ತಾರ ಅವನ ಸಹೋದರಿಯ ವಯಸ್ಸು. ಈ 4 ಪಾರ್ಟ್ ವ್ಯಾಲ್ಯೂ ಹೇಳ್ಬೇಕು. ನಾ ಹೇಳಿದೆ ನಿಮಗ 4 ಪಾರ್ಟ್ ವ್ಯಾಲ್ಯೂ ಹೇಳ್ಬೇಕಂದ್ರೆ ನಂಗೆ ಮೊದಲು 1 ಪಾರ್ಟ್ ಬೇಕು. ಸರ್ 1 ಪಾರ್ಟ್ ಬೇಕಂದ್ರೆ ಏನ್ ಮಾಡ ಅಂತ ಹೇಳಿದೀನಿ? ಯಾರ್ದು ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಅವ್ರ ಅನುಪಾತದಲ್ಲಿ ಕಡ್ತಾ ಹೊಡಿಬೇಕು. ಅವ್ರಿಗೆ ಯಾರ್ದು ವ್ಯಾಲ್ಯೂ ಕೊಟ್ಟಿದಾರು? ಮೋಹಿತ್ ಕೊಟ್ಟಿದ್ದಾರೆ. ಯಾರ್ದು? ಮೋಹಿತ್. ಅಂದ್ರೆ ಮೋಹಿತನ ಅನುಪಾತ ಎಷ್ಟೈತಿ? 3 ಐತಿ. ಇದ್ರಲ್ಲೇ ಇದನ್ನ ಕಡ್ತಾ ಹೊಡೆದ್ರೆ ನಂಗೆ ಒಂದು ಭಾಗ ಸಿಕ್ತಿತ್ತು. ಅದ್ರ ನೋಡ್ರಿ, ಹಿಂಗ್ ಬರಿಬೇಕು. ಇಲ್ಲಿ 3 ಪಾರ್ಟ್ ವ್ಯಾಲ್ಯೂನ ಎಷ್ಟು ಅಂತಾರ? 18 ಅಂತ ಬರೀರಿ. ನಂಗೆ ಇವ್ರದ್ದು ಬೇಕಾಗಿತ್ತು 4 ಪಾರ್ಟ್. ಈ 4 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತೇಳಿ ಬರೀರಿ. ಸರಿ, ಈಗ 3 ಇದನ್ನ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ. 3 ಎಷ್ಟರಲ್ಲಿ 18, 3 6ರಲ್ಲಿ 18 ಅಂತಾರ. ಇದ ಒಂದು ಭಾಗ ವ್ಯಾಲ್ಯೂ, 1 ಪಾರ್ಟ್ ವ್ಯಾಲ್ಯೂ. ನಂಗೆ 4 ಪಾರ್ಟ್ ಬೇಕಾಗಿದ್ರೆ ಇದಾರನ್ನ ಇಲ್ಲಿ ಏನ್ ಮಾಡ್ಕೋಬೇಕು? ಇಂಟು ಮಾಡ್ಕೋಬೇಕು. 4 6ರಲ್ಲಿ ಎಷ್ಟು? 24 ವರ್ಷ. ಯಾರಿಗೆ ಅಂತಾರ? ಅವ್ರ ಸಹೋದರಿಗೆ 24 ವರ್ಷ. ಆಪ್ಷನ್ ಯಾವ್ದಂತಾರ? ಆಪ್ಷನ್ 4 ಸರಿ ಆಗ್ತದೆ. ಓಕೆ, ಮುಂದೆ ಹೋಗೋಣ. ಹಾಗಾದ್ರೆ ಯಾರಿಗಾರ ಅರ್ಥ ಆಗ್ಲಿಲ್ಲ ಅಂತಾರ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ಒಂದ್ಸಲ ಅಲ್ಲ 10 ಸಲ ಕೇಳ್ರಿ. ಅದಕ್ಕೇನು ದುಡ್ಡು ಇಲ್ಲ, ಏನಿಲ್ಲ. ಎಷ್ಟು ಬೇಕೋ ಅಷ್ಟು ಸಲ ರಿವಿಷನ್ ಮಾಡ್ಕೊಳ್ರಿ. ಓಕೆ, ತಿಳಿಲಿಲ್ಲ ಅಂದ್ರ ಹೊಳ್ಳಿ ಕೇಳ್ರಿ. ಅಲ್ಲೇನ ಹೊಳ್ಳಿ 2ನೇ ಸಲ ನೋಡಿದ್ರೆ ನನ್ನ ಅಕೌಂಟ್ ನಂದು ಒಂದು 500 ಕಟ್ ಆಗತ್ತಿತ್ರಿ ಸರ್, ಹೆಂಗ್ ಮಾಡೋದು ಅಂತ ಅನ್ನಕ್ ಹೋಗ್ಬೇಡ್ರಿ. ನಮ್ಮ ಮಂದಿಗೆ ಫ್ರೀ ಅಂದ್ರೆ ಬೇಡ, ರೊಕ್ಕಂದ್ರ ಮತ್ತ ಕಲಿಬೇಕು ಅನ್ನೋದು ಒಂದು ಜವಾಬ್ದಾರಿ ಬಂದ್ಬಿಡ್ತೈತಿ. ಹಂಗೇನ್ರಿ ಇತ್ತು ಅಂತಾರ ಮತ್ತ ಏನ್ ಮಾಡಕ್ ಆಗಂಗಿಲ್ಲ. ಬೇಕಂದ್ರೆ ಚಿತ್ರ ತೆಗಿತೀನಿ, ಇದಕ್ಕೆ ಫೋನ್ ಪೇ ಮಾಡಿಬಿಡ್ರಿ. ಸ್ಕ್ಯಾನರ್ ಐತಿ. ಏನದ ಪ್ರಶ್ನೆ? 3:7 x⁴ ಆಗಿದ್ದರೆ ನೋಡ್ರಿ, 3:7 ಸಮಾನುಪಾತ x⁴ ಆಗಿದ್ದರೆ x ಇದಕ್ಕೆ ಸಮನಾಗಿರುತ್ತದೆ. ಅಂದ್ರೆ x ನ ಬೆಲೆ ಕಂಡಿಡ್ರಿ ಅಂತ ಅನ್ನತ್ತ. ಯಾವ ಬೆಲೆ ಕಂಡಿಡಿ ಅನ್ನತ್ತಾರ ಹೇಳ್ರಿ? x ನ ಬೆಲೆ. ಯಾವ ಬೆಲೆ? x ನ ಬೆಲೆ. ನೋಡ್ರಿ, ಮತ್ ನೀವ್ ಏನಾರ ಅನ್ಕೊಳಕ್ ಹೋಗ್ಬೇಡ್ರಿ x ನ ಬೆಲೆ ಕಂಡಿಡಿ ಅನ್ನತ್ತಾರ ಅಂತೇಳಿ. ಹಾ, ಸುಮ್ಮ ಇಲ್ಲಿ ನೋಡ್ರಿ, 3:7 ಸಮಾನುಪಾತ x⁴. ಸರ್ ಈ ತರ ಬಂದಾಗ ನಾನು ನಿಮ್ಗೆ ಏನ್ ಹೇಳಿದ್ದೀನಿ ಅಂತಂದ್ರ, ಒಟ್ಟೆ ಏನು ಮಾಡ್ಬೇಡ್ರಿ, ಆ ದಂಡಿ ಈ ದಂಡಿ ಇಂಟು ಮಾಡೋದು. ಈ ದಂಡಿ ಆ ದಂಡಿ ಇವೆರಡು ಇಂಟು ಮಾಡೋದು. ಇನ್ನು ನಡಿಕಿನೂ 2 ಇಂಟು ಮಾಡೋದು. ಸರ್ ಯಾವ್ದ್ರ ಜೊತೆ ಎಕ್ಸ್ ಬರತೈತಿ? 7 ಜೊತೆ ಎಕ್ಸ್ ಬರತೈತಿ. ಎಕ್ಸ್ ಅನ್ನ ಈ ಕಡೆ ದಂಡಿಗಿಡ್ರಿ, ಈ 7 ಕೆಳಗ್ ಬರೀರಿ. ಇನ್ನ ಯಾವ್ದ್ರ ಜೊತೆ ಎಕ್ಸ್ ಬರತೈತಿ? 7 ಜೊತೆ ಎಕ್ಸ್ ಬರತ್ತಿದ್ರೆ ಎಕ್ಸ್ ಹೊರಗಿಟ್ಟೆ, 7 ಜೊತೆ ಬರೋ 7 ಏನ್ ಮಾಡಿದೆ? ಕೆಳಗಿಟ್ಟೆ. ಇನ್ನು ನೀವು ಉಳಿದಿದ್ದು ಏನ್ ಮಾಡ್ರಿ ಅಂದ್ರೆ 2 ಇಂಟು ಮಾಡಿ ಮ್ಯಾಲ ಬರ್ರಿ. 3 ಇಂಟು 4 ಎಷ್ಟಾಗ್ತೈತಿ ನೋಡ್ರಿ? 3 4ರಲ್ಲಿ 2 ಡಿವೈಡೆಡ್ ಬೈ 7. 12 ಡಿವೈಡೆಡ್ ಬೈ 7. 5th ಆಪ್ಷನ್ಯಾಗ ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ಮುಗಿದ ಹೋತು. ಬರ್ರಿ ಮುಂದಿನ ಪ್ರಶ್ನೆಗೆ. ನೋಡ್ರಿ ಏನದ ಪ್ರಶ್ನೆ? ಪಟ್ ಪಟ್ ಸರ, ಸರಳ ಬಡ್ಡಿ ವೆರಿ ಇಂಪಾರ್ಟೆಂಟ್.
ಯಾಕಂದ್ರೆ ನೋಡ್ರಿ ಆಲ್ರೆಡಿ ನಾನು ಮಾಡಲ್ ಕ್ವಶನ್ ಪೇಪರ್ ಅಂತ ತಗೊಳತಿದ್ದೆ ಅದ್ರಾಗಾದ್ರೂ ಈ ತರ ಪ್ರಶ್ನೆ ಇದ್ವಾ ಇಲ್ರಿ ಅವೇ ಕ್ವಶನ್ಸ್ ಮತ್ತೆ ವೆಬ್ಸೈಟ್ನಾಗ ಬಿಟ್ಟಾನಂದ್ರೆ ಅವೇ ಕ್ವಶನ್ಸ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಹಿಂದೆ ಒಂದು 10 ವಿಡಿಯೋಸ್ ಅದಾವು ಅಗ್ನಿ ವಿರುದ್ಧನ ಬಿಡಿಸಿದೀನಿ ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ ನನ್ನ ಚಾನಲ್ ಒಳಗ ಆ ಪ್ಲೇ ಲಿಸ್ಟ್ ಒಳಗೆ ಹೋಗಿ ಆರ್ಮಿ ಒಂದು 10 ಕ್ವಶನ್ ಪೇಪರ್ ಅದಾವ ಅವ್ರನ್ನೂ ಕವರ್ ಮಾಡ್ಕೊಳ್ರಿ ಖಾಲಿ ಇದ್ದಾಗ ಓಕೆ ನೋಡ್ರಿ 3 ವರ್ಷಗಳಲ್ಲಿ 2000 ಮೇಲಿನ ಸರಳ ಬಡ್ಡಿ ದರವು ವರ್ಷಕ್ಕೆ 6% ರಷ್ಟಿದೆ ಅಂದ್ರೆ ಸ್ವಲ್ಪ ಕನ್ನಡ ಕ್ವಶನ್ ಟ್ರಾನ್ಸ್ಲೇಟ್ ಇಂದ ಮುಂದಾಗೈತಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 6% per annum in 3 year ಅಂದ್ರ ಒಂದ್ ವರ್ಷಕ್ಕೆ 6% ಬಡ್ಡಿ ಹಂಗ 3 ವರ್ಷಕ್ಕೆ ಎಷ್ಟು ಸರಳ ಬಡ್ಡಿ ಆಗ್ತೈತಿ ಸರಳ ಬಡ್ಡಿ ಕೇಳತ್ತಾರ ಏನ್ ಕೇಳತ್ತಾರ ಹೇಳ್ರಿ ಸರಳ ಬಡ್ಡಿ ಸರ್ ಸರಳ ಬಡ್ಡಿ ಕಂಡುಹಿಡಿಬೇಕಾದ್ರೆ ನಿಮ್ಗೆ ಏನ್ ಮಾಡಂತ ಹೇಳಿದೀನಿ PTR ಅಪ್ಪ 100 ಸರ್ ವಿದೌಟ್ ಫಾರ್ಮುಲಾ ಮಾಡ್ಬೋದು ಬಟ್ ನಿಮ್ಗೆ ಏನ್ ಆ ತ್ರಾಸ್ ಬ್ಯಾಡ ಈಗ ಆರಾಮ್ ಇಟ್ಟು ನೆನಪಿಟ್ಕೊಳ್ರಿ ಇದ್ರ ಜೊತೆಗೆ ನಿಮ್ಗೆ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೇನೆ ಹಿಂದಿನ ಕ್ಲಾಸ್ ಒಳಗೆ ಓಕೆ ಪ್ರಿನ್ಸಿಪಲ್ ಇದೆ 2000 ಸರ್ ಇದ ಏನು ಅಂತಾರ ರೇಟ್ ಆಫ್ ಇಂಟ್ರೆಸ್ಟ್ 6 ಸರ್ ಟೈಮ್ ಕೊಟ್ಟಿದ್ದಾರೆ ಇದ ಏನು ಅಂತಾರ 3 ವರ್ಷ ಟೈಮ್ ಏನು ಟೈಮ್ ಅಲ್ಲೆಲ್ಲಿ ಫಿಲ್ ಮಾಡ್ರಿ ಕಟ್ತಾ ಹೊಡಿ ಸರ್ ಎಷ್ಟೈತಿ 2000 ಬರೀರಿ 2000 ಸರ್ ಟೈಮ್ ಐತಿ ಎಷ್ಟು 3 ವರ್ಷ 3 ವರ್ಷ ಬರೀರಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿ 6% ಡಿವೈಡೆಡ್ ಬೈ 100 ಇವಾಗ ಕಡ್ತಾ ಹೊಡೆದ್ವಿ ಅಂತ ನೋಡ್ರಿ ಈ 20 ಕ್ಯಾನ್ಸಲ್ ಈಗ 6 ಮೂರ್ಲೆ ಎಷ್ಟು ಅಂದ್ರೆ 18 18 ಆಡ್ಲೆ 36 ಒಂದು 0 ಅಂತಾರ 360 ಅನ್ನೋದು ಏನಾಗಿರ್ತೈತಿ ಅಂತಾರ ಸರಳ ಬಡ್ಡಿ ಆಗಿರ್ತೈತಿ 360 ಯಾವ ಆಪ್ಷನ್ ಅಂತ ಆಪ್ಷನ್ ಸರಿ ಮೈಂಡ್ ಒಳಗ ಮಾಡ್ತೀನಿ ಅಂತಾರ ಮಾಡ್ಬೋದು ಸರ್ ಒಂದ್ ವರ್ಷಕ್ಕೆ 6% ಆದ್ರೆ 3 ವರ್ಷಕ್ಕೆ 8% ಬರ್ತೈತಿ 18% ಬರ್ತೈತಿ ಹಂಗಾರೆ ಇದಕ್ಕ ಡೈರೆಕ್ಟ್ 18% ತೆಗೆದ್ರೆ ಎಷ್ಟು ಬರ್ತೈತಿ ಹೇಳ್ರಿ ಸರ್ 1% ಆದ್ರೆ 20 1% ಆದ್ರೆ 2 ಅಂಕಿನ ಪಾಯಿಂಟ್ ಅಂತ ಹೇಳಿದೀನಿ ಸರ್ 1% ಆದ್ರೆ 20 18% ಅಂದ್ರೆ ನೋಡ್ರಿ 18 ಇಂಟು 26 18 ಅಲ್ಲಿ 36 ಒಂದು 0 ಡೈರೆಕ್ಟ್ ಇಲ್ಲಿ ಆನ್ಸರ್ ಅನ್ನ ಟಿಕ್ ಹಾಕ್ಬೋದು ಬಟ್ ನಿಮ್ಗೆ ಅರ್ಥ ಆಗಲ್ಲ ನೀಟಾಗಿ ಹಿಂಗ್ ಬಿಡಿಸ್ಕೊಳ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಬರ್ರಿ ನೋಡ್ರಿ ಏನದ ಕ್ವಶನ್ ಕಾರಿನ ವೇಗ ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕಂಡುಹಿಡಿ ಅಂತ ನಾನು ಬರ್ಲಿ ಪಟ್ ಪಟ್ ಸರ್ ಇಲ್ಲಿ ಎರಡು ರೀತಿ ಒಳಗೆ ಬಿಡಿಸ್ಬೋದು ಫಾರ್ಮುಲಾ ವಿದೌಟ್ ಫಾರ್ಮುಲಾ ಓಕೆ ಎರಡು ಹೇಳ್ತೀನಿ ಇಲ್ಲಿ ಇಟ್ಟ ವಿಚಾರ ಮಾಡ್ರಿ 120 ನಿಮಿಷಗಳಲ್ಲಿ 38,000 ಮೀಟರ್ ಅಂದ್ರ ಇದ್ರ ಅರ್ಥ ಏನು ಕಿಲೋಮೀಟರ್ಗಳಲ್ಲಿ ಹೇಳಂತ ನಾತಾರ ಇಲ್ಲ ಅವರು ಕಿಲೋಮೀಟರ್ ಗಂಟೆಗಳಲ್ಲಿ ಇದನ್ನ ಮೊದಲು ಕಿಲೋಮೀಟರ್ ಮಾಡ್ಕೊಂಡ್ ಬಿಡ್ರಿ ಸರ್ 38,000 ಮೀಟರ್ ಅಂದ್ರೆ 8 ಕಿಲೋಮೀಟರ್ 38 ಕಿಲೋಮೀಟರ್ ಅಂತೀರಿ ಸರ್ 120 ನಿಮಿಷ ಅಂದ್ರೆ 8 ತಾಸ 2 ತಾಸ ಮುಗಿತ್ಲಾ ಅರೆ 2 ತಾಸಿಗೆ 38 ಕಿಲೋಮೀಟರ್ ಹೋಗತ್ತಾನ ಅಂದ್ರೆ ತಾಸಿಗೆ ಎಷ್ಟು ಹೋಗ್ತಾನೆ 38,000 ಮೀಟರ್ ಏನೇನೋ ವಿಚಾರ ಬರತ್ತವ ತಲ್ಯಾಗ ಇದನ್ನ ಎಲ್ಲಿ ಇಡುದು ಅದನ್ನ ಎಲ್ಲಿ ಇಡುದು 5/18 18/5 ಸುದ್ದಿಗೆ ಹೋಗ್ಬೇಡ್ರಿ ಅರ್ಥ ಆಗತ್ತೈದು ಸಾಮಲ್ ನೋಡ್ರಿ ನಾರ್ಮಲ್ ಆಗಿ ಥಿಂಕ್ ಮಾಡ್ರಿ ಜಸ್ಟ್ ಏನಂತಾರ 38,000 ಮೀಟರ್ ಅಂದ್ರ ಸರ್ ಯಾಕೆ ಕಿಲೋಮೀಟರ್ನಾಗ ತಗೋರಿ ಅನ್ನತ್ತೀರಿ ಅಂದ್ರೆ ಅವ್ರು ಹೇಳತ್ತಾರಲ್ಲ ಇಲ್ಲಿ ಕಿಲೋಮೀಟರ್ ಮಾಡ್ಕೊಡ್ರಿ ಅಂತ 38,000 ಮೀಟರ್ ಅನ್ನ 38 ಕಿಲೋಮೀಟರ್ ಅಂತ ಮಾಡಿದೆ 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂದ್ರೆ 38,000 ಮೀಟರ್ ಅಂದ್ರೆ 38 ಕಿಲೋಮೀಟರ್ ಸರ್ 1 ಗಂಟೆ ಒಳಗೆ ಎಷ್ಟು ನಿಮಿಷ 60 ನಿಮಿಷ ಅಂದ್ರೆ 120 ನಿಮಿಷ ಅಂದ್ರೆ 8 ಗಂಟೆ 2 ಗಂಟೆ ಹಂಗಾರ 120 ನಿಮಿಷ ಅಂದ್ರೆ 2 ಗಂಟೆ 38,000 ಮೀಟರ್ ಅಂದ್ರೆ 38 ಕಿಲೋಮೀಟರ್ ಹಾಗಾದ್ರೆ 2 ತಾಸಿಗೆ 38 ಕಿಲೋಮೀಟರ್ ಹೋಗ್ತಾನ ಅಂದ್ರೆ ನನಗೇನ್ ಬೇಕಾಗೈತಿ ಈಗ ಕಾರಿನ ವೇಗ ಅಂದ್ರ ತಾಸಿಗೆ ಕಂಡು ಹಿಡಿಬೇಕ್ರಿ ಹಾಗಾದ್ರೆ 1 ತಾಸಿಗೆ ಎಷ್ಟು ಹೋಗ್ತಾನ ನೋಡ್ರಿ 2 ಎಷ್ಟರಲ್ಲೇ 38 2 19ರಲ್ಲೇ 38 19 ಇಂಟು ಮಾಡಿದ್ರೆ ಅಂದ್ರೆ 19 ಇಂಟು 1 ಅಂತಾರ 19 ಗಂಟೆ ಅಂದ್ರೆ 19 ಗಂಟೆ ಅನ್ನೋದಕ್ಕಿಂತ 19 ಕಿಲೋಮೀಟರ್ ಹೋಗ್ತಾನ 19 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ತಾಸಿಗೆ 19 ಕಿಲೋಮೀಟರ್ ಹೋಗ್ತಾನ ಅಂತ ಹೇಳಿ ಹೇಳ್ತೀವಿ ಕ್ಲಿಯರ್ ಆಪ್ಷನ್ ಯಾವುದು ಅಂತಾರ 3 ಅನ್ನೋದು ಸರಿ ಆಗ್ತದೆ ಓಕೆ ಮುಂದಿನ ಪ್ರಶ್ನೆ ಹಾ ನೋಡ್ರಿ ಏನದ ಈ ಪ್ರಶ್ನೆ ಇಲ್ಲಿ 2x ಪ್ಲಸ್ 3y ಮೈನಸ್ 9z ಮತ್ತು 7y ಪ್ಲಸ್ 3z ಗಳ ಮೊತ್ತ ಕೂಡ್ಸ್ ಅಂತನಂತ ಸರ್ ಏನ್ ಮಾಡ್ಬೇಕಂದ್ರ ಈ 2x ಗೆ ಪ್ಲಸ್ 3y ಗೆ ನೆಕ್ಸ್ಟ್ ಮೈನಸ್ 9z ಗೆ ಏನ್ ಮಾಡ್ಬೇಕಾಗೈತ್ರಿ ಇದ್ರ ಕೂಡಿಸ್ಬೇಕು ನೋಡ್ರಿ ಇದು ಒಂದೇ ಜಾತಿ ಇದ್ದು ಕೂಡಿಸ್ಬೇಕು ಇಲ್ಲಿ ಜಾತಿ ಅಂತ ಅಂತೀವಿಲ್ಲ ಒಂದೇ ಜಾತಿ ಇದು 3y ಇದು 7y ಅಂದ್ರೆ ಇದು ಒಂದೇ ಜಾತಿ 9z 3z ಅಂದ್ರೆ ಇದು ಒಂದೇ ಜಾತಿ ಹೌದಿಲ್ಲ ಅದಕ್ಕ ಇದು 2x ಅನ್ನೋದು ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿಲ್ಲ ಸರ್ ನೋಡ್ರಿ ಇದು 3y ಅನ್ನೋದು ಇದ್ರ ಕೆಳಗಡೆ ಬರ್ಕೋತೀನಿ 3y ಮೈನಸ್ 3y ಯಾಕೆ ಬರ್ದಿ ಈಗ ಇದನ್ನ ಬರ್ದಿನ ಎಷ್ಟು ಈಗ ಇದನ್ನ ಬರ್ಕೋಬೇಕಲ್ಲ 7y ಅನ್ನೋದನ್ನ ಇದ್ರ ಕೆಳಗೆ ಬರ್ಕೋತೀನಿ ಪ್ಲಸ್
3z ಅಂತೇಳಿ ಇಲ್ಲಿ ಬರೀತೀನಿ. ಈಗ ಇದನ್ನೇ ಕೂಡ್ಸ್ರಿ ಅಂತ ಅನ್ನತಾರ ಅವ್ರು. ಸರ್ ಹಂಗಾರೆ ನೋಡ್ರಿ 9z z ಇದು 9z ಇದು 3z. ಸರ್ -9z ಐತಿ ಪ್ಲಸ್ 3z ಐತಿ ಅಂತಾರ ಈ -9 ಐತಿ ಇಲ್ಲಿ 3 ಐತಿ ಅಂತಾರ ನೋಡ್ರಿ ಏನಾಗ್ತೈತಿ 9ರಾಗ 3 ಮೈನಸ್ ಮಾಡ್ತೀವಿ. ಬಟ್ ದೊಡ್ಡ ಅಂಕಿ ಚಿಹ್ನೆ ಏನೈತಿ ಮೈನಸ್ ಐತಿ ಮೈನಸ್ ಇಡ್ತೀವಿ. ಹಾಗಾದ್ರೆ -9z ಆಗ್ತೈತ್ರಿ. ಸಾರಿ -6z ಆಗ್ತೈತಿ. ಇನ್ನ ಇಲ್ಲಿ ಸರ್ 3y ಐತಿ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. 3 + 7 ಅಂತಾರ 10y ಆಗ್ತೈತಿ. ಇಲ್ಲಿ ಪ್ಲಸ್ ಹಂಗ ಬರೀತೀನಿ. 2x ಅನ್ನೋದು ಹಂಗ ಬರೀತೀನಿ. ಹಾಗಾದ್ರೆ ಏನಾಗ್ತೈತಿ 2x + 10y - 6z. ಯಾವ ಆಪ್ಷನ್ ಆಗಾರ ಆಪ್ಷನ್ ಬಿ ಅನ್ನೋ ಸರಿ. ಸಿಂಪಲ್ ಅಲ್ಲ, ಏನು ಮಾಡಂಗಿಲ್ಲ, ಜಸ್ಟ್ ಅದ್ರ ಕೆಳಗೆ ಅದ್ರ ಬರೋದು ಕೂಡ್ಸತ್ತೀನಿ ಅಷ್ಟ. ಸರ್ ಇದೆ -9 + 3 ಅಂದ್ರೆ ಏನಾಗುತ್ತೆ ಹೇಳ್ರಿ -6 ಆಗತ್ತ. z ಹಂಗ ಬರತ್ತೆ. ಓಕೆ, ಮುಂದಿನ ಪ್ರಶ್ನೆ ಬರ್ರಿ. ಸರ್ ಇದನ್ನ ನಾರ್ಮಲ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಾಕತ್ತೀರಿ ಅಂದ್ರೆ ಸ್ವಲ್ಪ ಹೆವಿ ಅನಿಸ್ತೈತಿ ನಿಮ್ಗೆ. ಇಲ್ಲ ಸರ್ ಆಪ್ಷನ್ ಥ್ರೂ ಮಾಡ್ತೀನಿ ಅಂದ್ರೆ ಭಾಳ ಬೆಸ್ಟ್. ಓಕೆ, ನೋಡ್ರಿ ಏನಂತಂದ್ರ ನಾರ್ಮಲ್ ಆಗಿ ಬಿಡಿಸ್ಬೋದು. ಹೆಂಗ್ ಬಿಡಿಸ್ಬೋದು ಅಂತಾರೆ, ಈ 3ಅನ್ನ ನಾವ್ ಏನ್ ಮಾಡ್ತೀವಿ ಇಲ್ಲೆಲ್ಲ ಇಂಟು ಇದ್ದಿದ್ರೆ ಡೈರೆಕ್ಟ್ ತಂದು ಇಂಟು ಮಾಡ್ತಿದ್ವಿ ಅಷ್ಟ. ಬಟ್ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ, ಈ ಕಡೆ ಪ್ಲಸ್ ಐತಿ ಮೈನಸ್ ಐತಿ ಅಂದಿದ್ದಕ್ಕ ಈ ಸೈಡ್ ಇದಕ್ಕೂ ಇಂಟು ಮಾಡ್ಬೇಕು ಇದಕ್ಕೂ ಸೈಡ್ ಇಂಟು ಮಾಡ್ಬೇಕಾಗ್ತೈತಿ. ಓಕೆ, ಅದಕ್ಕಿಲ್ಲಿ ಏನ್ ಮಾಡೋಣ ಅಂತಾರೆ, ಜಸ್ಟ್ ಹೋಗೋದು ಬೇಡ, ಹಂಗ ಕನ್ಫ್ಯೂಸ್ ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಡೈರೆಕ್ಟ್ ಆಪ್ಷನ್ ಹೆಂಗ್ ಹಾಕೋದು ಹೇಳ್ತೀನಿ ನಿಮಗೆ. ಸರ್ ಇಲ್ಲಿ ಏನಿಲ್ಲ, ಎಂ ಇದ್ದಲ್ಲಿ ಏನ್ ಮಾಡ್ರಿ ಅಂತ ಇಲ್ಲಿ ಬರೀತೀನಿ ನೋಡ್ರಿ. 2m - 3 = ನೆಕ್ಸ್ಟ್ m ಡಿವೈಡೆಡ್ ಬೈ 3 ಪ್ಲಸ್ 7 ಇಟ್ಟು ಬರೀರಿ ಫಸ್ಟ್. ಓಕೆ, ಈಗ ಸರ್ ಎಂ ಎಲ್ಲಿ ಇದ್ರಾಗ ಒಂದ್ ಐತಿ. ಈಗ ಒಂದೇದು 18 ಐತಿ ಅಂತ ತಗೊಳ್ಳೋಣ. ಸರ್ ಎಲ್ಲಿ ಎಂ ಐತ್ಲಾ ಅಲ್ಲೆಲ್ಲ ಏನ್ ಹಾಕೋದು ಈಗ 18 ಅಂತ ಹಾಕೋದು. ಇಲ್ಲೂ 18 ಅಂತ ಹಾಕೋದು. ಜಸ್ಟ್ ಚೆಕ್ ಮಾಡೋದು ಅಷ್ಟೇ. ಇಲ್ಲಿ ಈಕ್ವಲ್ ಟು ಇದ್ರ ಅರ್ಥ ಈ ಆನ್ಸರ್ ಎರಡು ಸೇಮ್ ಬರ್ಬೇಕು. ಬರ್ತೈತಿ ಇಲ್ಲಿ ನೋಡ್ರಿ. ಸರ್ ಹಂಗಾರೆ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಇದ್ದಂಗೆ 2m ಅಂದ್ರೆ ಇದ್ರ ಅರ್ಥ ಇಂಟು ಇದ್ದಂಗೆ ಇಲ್ಲಿ. ಸರ್ 18 ಎರಡರಲ್ಲಿ ಎಷ್ಟು 36. 36ರಾಗ 3 ತೆಗಿರಿ. ಇನ್ನ ಇಲ್ಲಿ ನೋಡ್ರಿ 3 ಒಂದ್ರಲ್ಲೇ 3 ಆರ್ಲೆ 18 3 ಒಂದ್ರಲ್ಲೇ 3 ಆರ್ಲೆ. ಈಗ 6 ಮತ್ತು 7 ಕೂಡಿಸಿದ್ರೆ ಎಷ್ಟು ಆಕೈತಿ 13 ಆಕೈತಿ. 36ರಾಗ 3 ಹೋದ್ರ 33 ಆಗ್ತೈತಿ. ಸರ್ 33 = 13 ಬರತೈತಿ. ಇವೆರಡು ಸೇಮ್ ಬರತಾವೇನ್ರಿ? ಇಲ್ಲ ಅಂದ್ರೆ ನಾನು ತಗೊಂಡಿರ್ತಕ್ಕಂಥ ಆಪ್ಷನ್ ಏನಿಲ್ಲಿ ನಿಮಗಂತೂ ಟೈಮ್ ರಗಡ್ ಇದ್ದಿರ್ತೈತಿ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟು ಕಾನ್ಸೆಪ್ಟ್ ಮೆಥಡ್ ಬಿಡ್ಸಕ್ ಟಫ್ ಆಯ್ತಾ ಆಪ್ಷನ್ ಬರ್ರಿ. ಆಪ್ಷನ್ ಟಫ್ ಆಯ್ತಾ ಮೆಥಡ್ ಹೋಗ್ರಿ. ಈಸಿಯಾಗಿ ಆನ್ಸರ್ ಆಗ್ತದೆ. ಈಗ ಸರ್ ಹಂಗಾರೆ ಇದು ಏನಾಗ್ಲಿಲ್ಲ, ಇಲ್ಲಿ ಈ ಆಪ್ಷನ್ ವರ್ಕ್ ಆಗ್ಲಿಲ್ಲ. ಅದಕ್ಕೆ ಏನ್ ಮಾಡಾಕತ್ತೀವಿ ಅಂದ್ರೆ ಈ ಆಪ್ಷನ್ ಅನ್ನ ಬಿಟ್ಟು ಮುಂದೆ ಹೋಗಾಕತ್ತೀವಿ. ಓಕೆ, ಸರ್ ಹಾಗಾದ್ರೆ ಈಗ ನೆಕ್ಸ್ಟ್ ಯಾವ ಆಪ್ಷನ್ ಇಲ್ಲಿ ಈ 18 ಇದ್ದ ಜಾಗದಾಗ ಏನ್ ಹಾಕ್ಬೇಕೀಗ 6 ಅಂತ ಹಾಕ್ಬೇಕು. ಇಲ್ಲಿ 6 ಹಾಕೋನು, ಇಲ್ಲೂ 6 ಹಾಕೋನು. ಈಗ ನೋಡ್ರಿ ಹಾಗಾರ 2 ಆರ್ಲೆ ಎಷ್ಟು 12. 12ರಾಗ 3 ಹೋದ್ರೆ ಎಷ್ಟು 9 = ಈಗ ನೋಡ್ರಿ 3 ಒಂದ್ರಲ್ಲೇ 3 3 ಎರಡರಲ್ಲೇ 6 2 + 7 ಅಂದ್ರೆ ಎಷ್ಟು 9. ಎರಡು ಈಕ್ವಲ್ ಆದ್ವಾ? ಇದು ಆಪ್ಷನ್ ಸರಿ. ಮುಗಿದೋದು. ಆ ಕಡೆದ ಈ ಕಡೆ ಈ ಕಡೆದ ಕಡೆ ಇಂಟು ಆದಿದೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆರಾಮ್ಸೆ ಈ ತರ ನೀವು ಆಪ್ಷನ್ ಥ್ರೂ ಚೆಕ್ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನದ ಪ್ರಶ್ನೆ. ಎಸ್, ಒಂದು ಚತುರ್ಭುಜದ 4 ಕೋನಗಳು 1:2:3:2 ಅನುಪಾತದಲ್ಲಿದ್ದರೆ ಚಿಕ್ಕ ಕೋನವು ಎಷ್ಟು? ವೆಬ್ಸೈಟ್ ಕ್ವಶನ್ ನೋಡ್ರಿ ಏನದ ಪ್ರಶ್ನೆ. ಸರ್ ಒಂದು ಚತುರ್ಭುಜ ಅಂದ್ರೆ ಏನು? ಸರ್ ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 ಸೈಡ್ ಇದ್ದಿದ್ದಕ್ಕೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಕ್ವಾಡ್ರಿಲ್ಯಾಟರ್ಸ್ ಅಂತ ಕರಿತೀವಿ. ಹಂಗಾರ ಇದೊಂದ ಆಯತ ಆಗಿರ್ಬೋದು, ಪ್ಯಾರಲೋಗ್ರಾಮ್ ಆಗಿರ್ಬೋದು, ಒಂದು ಚೌಕ ಆಗಿರ್ಬೋದು, ಏನೇ ಒಂದು ಕ್ವಾಡ್ರಿಲ್ಯಾಟ್ರಲ್ ಇತ್ತು ಅಂದ್ರ ಚತುರ್ಭುಜ ಅನ್ನೋದಿತ್ತು ಅಂತಾರ. ಈಗ ಇದ್ರದ್ದು ಟೋಟಲ್ ಎಲ್ಲಾ ಇಂಟರ್ನಲ್ ಆಂಗಲ್ ಎಷ್ಟಿರ್ತೈತಿ ಅಂತಾರೆ ಎಲ್ಲಾ ಸೇರಿ ಟೋಟಲ್ 360 ಡಿಗ್ರಿ ಇದ್ದಿರ್ತದ. ಎಷ್ಟು ಡಿಗ್ರಿ ಹೇಳ್ರಿ? ಟೋಟಲ್ 360 ಡಿಗ್ರಿ ಇದ್ದಿರ್ತದ. ನಿಮ್ಗೆ ಗೊತ್ತಿರಬೇಕು. ಸರ್ ಟ್ರಯಾಂಗಲ್ ಅಂತ ಬಂತಂದ್ರೆ ಟೋಟಲ್ ಇದ್ರದ್ದು ಎಷ್ಟು ಡಿಗ್ರಿ ಇದ್ದಿರ್ತದ 180 ಡಿಗ್ರಿ ಇದ್ದಿರ್ತದ. ಇಲ್ಲಿ 3 ಬದಿ ಬರ್ತಾವ, ಇಲ್ಲಿ 4 ಬದಿ ಬರ್ತಾವ. ಓಕೆ, ಈಗ ನಮಗೆ ಇದನ್ನ ಕೊಟ್ಟಿಲ್ಲ, ಇದ್ರ ಬಗ್ಗೆ ಮಾತಾಡೋದು ಬೇಡ. ಜಸ್ಟ್ ಇದನ್ನ ಕೊಟ್ಟಾರ, ಇದನ್ನಷ್ಟ ಮಾತಾಡೋಣ. ಸರ್ ಹಾಗಾದ್ರೆ ಈಗ ಅನುಪಾತ ಕೊಟ್ಟಿದಾರು 1:3:2 ಅಂತೇಳಿ. ಸರ್ ಹಾಗಾದ್ರೆ ಈಗ ಈ ಕೋನಗಳ ಅನುಪಾತ ಕೊಟ್ಟಿದಾರು. ನನಗ ಇದ್ರ ಚಿಕ್ಕ ಬದಿ ಚಿಕ್ಕ ಕೋನ ಕೇಳತ್ತಾರ, ಬದಿ ಅಲ್ಲ ಚಿಕ್ಕ ಕೋನ. ಸರ್ ಇಲ್ಲಿ ತ್ರಿಭುಜ ಬಂದಾಗ 3 ಕೋನ ಬರ್ತಾವ. ಈ ಆಯತ ಚೌಕ ಮತ್ತು ಚತುರ್ಭುಜ ಅಂದ್ರೆ ಇಲ್ಲೇನ್ ಬರ್ತಾವ 4 ಕೋನ ಬರ್ತಾವ. ಅದಕ್ಕೆ 4 ಅನುಪಾತ ಕೊಟ್ಟಿದ್ದಾರೆ. ಸರ್ ಹಂಗಾರೆ ಇಲ್ಲಿ ಯಾವುದೇ ಡಾಟಾ ಕೊಟ್ಟಿಲ್ಲ ಅವರು, ನಾವೇ ತಿಳ್ಕೊಬೇಕು ಏನಂತಂದ್ರ ಈ ಒಂದು ಚತುರ್ಭುಜದ್ದು ಏನಿರ್ತೈತಿ ಅಂತಂದ್ರ ಟೋಟಲ್ ಇಂಟರ್ನಲ್ ಆಂಗಲ್ ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಇದ್ದಿರ್ತದ. ಹಾಗಾದ್ರೆ ಈಗ 360 ಟೋಟಲ್ ಐತಿ ಅಂದ್ರ ಎಲ್ಲಾ ರೇಷಿಯೋ ಕೂಡಿಸ್ಬೇಕ್ರಿ. ಸರ್ ನೋಡ್ರಿ 1 2 ಕೂಡಿಸಿರ 3 3 3 ಕೂಡಿಸಿರ 6 6 6 2 ಕೂಡಿಸಿರ 8 ಟೋಟಲ್ 8 ಆಗ್ತೈತಿ. ಇದ 8 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಂದ್ರ
360 ಡಿಗ್ರಿ. ಈಗ ನಂಗೆ ಏನ್ ಬೇಕಾಗೈತಿ ಸ್ಮಾಲೆಸ್ಟ್ ಅಂದ್ರೆ ಯಾವುದು ಚಿಕ್ಕ ಕೋನ ಅಂತಾರ ಇದ 1 ಪಾರ್ಟ್ ವ್ಯಾಲ್ಯೂ ಈ 1 ಪಾರ್ಟ್ ವ್ಯಾಲ್ಯೂ ಎಷ್ಟಂತ ಬೇಕಾಗೈತಿ. ಹಂಗಾರೆ 8 ಪಾರ್ಟ್ ಇಷ್ಟಂದ್ರ ಇದ್ರಲ್ಲಿ ಇದನ್ನ ಕಡ್ತಾ ಹೊಡೆದ್ರೆ 1 ಪಾರ್ಟ್ ಸಿಗ್ತೈತಿ ಹೌದಿಲ್ಲ ಅದ 1 ಪಾರ್ಟ್ ಬೇಕಾಗೈತಿ ಅದ ಆನ್ಸರ್ ಸಿಕ್ಕಿರ್ತೈತಿ ನೋಡ್ರಿ 8 4 32 4 ಉಳಿತು 45 8 5 40 ಅಂದ್ರೆ ಇದ 45 ಇದಕ್ಕೆ ಇಂಟು ಮಾಡಿದ್ರಿ ಅಂದ್ರೆ 45 ಇಂಟು 1 ಅಂದ್ರ ಎಷ್ಟು ಡಿಗ್ರಿ ಆಗಿರ್ತೈತಿ ಹೇಳ್ರಿ 45 ಡಿಗ್ರಿ ಆಗಿರ್ತೈತಿ. ಅನ್ನ ಮುಂದಿನ ಪ್ರಶ್ನೆ ನೋಡ್ರಿ ಏನದ ಪ್ರಶ್ನೆ ಕ್ವಶನ್ ನೋಡ್ರಿ ಏನೈತಿ ಅಂತಾರ ಒಂದು ಸಾಮಾನ್ಯ ಬಹುಭುಜಾಕೃತಿಯ ಅದರ ಪ್ರತಿಯೊಂದು ಆಂತರಿಕ ಕೋನವು 135 ಡಿಗ್ರಿ ಆಗಿರುತ್ತದೆ. ಅದು ಎಷ್ಟು ಬದಿಗಳನ್ನ ಹೊಂದದ ಈಗ ಹೇಳ್ರಿ ಇದೊಂದು ತ್ರಿಭುಜ ಹೌದಾ ಇದೊಂದು ತ್ರಿಭುಜ. ಈಗ ನಾವ್ ಏನ್ ಮಾಡ್ಬೇಕಂದ್ರ ಇದಕ್ಕೆ ಎಷ್ಟು ಬದಿ ಅದಾವು ಅಂದ್ರೆ ಎಷ್ಟು ಕೋನ ಅದಾವು 1 ಕೋನ 2 ಕೋನ 3 ಕೋನ ಇದು ಟೋಟಲ್ 8 ಡಿಗ್ರಿ ಐತಿ 180 ಡಿಗ್ರಿ ಐತಿ. ಸರ್ ಈಚ್ ಆಂಗಲ್ ಎಷ್ಟು ಇದ್ದಿರ್ತಾವ 60 60 60 ಇದು 60 ಇರ್ತೈತಿ ಇದು 60 ಇರ್ತೈತಿ ಇದು 60 ಇರ್ತೈತಿ. ಈಗ ಅವ್ರು ಏನೋ ಇಲ್ಲಿ 135 ಅಂತ ಕೊಟ್ಟಾರಲ್ಲ ಇದ ಜಾಗದಾಗ 60 ಕೊಟ್ಟಾರ ಅಂತ ಅನ್ಕೊಡ್ರಿ ಇಲ್ಲಿ ಸರ್ ಒಂದು 60 ಐತಿ ಅಂದ್ರ 60 60 60 ಅಂದ್ರೆ 180 ಡಿಗ್ರಿ ಅಂದ್ರೆ ಇದಕ್ಕೆ ಎಷ್ಟು ಬದಿ ಅದಾವ ಈಗ ಅಂದ್ರೆ ಏನ್ ಕೇಳ್ತಾರ ಅವ್ರು ಎಷ್ಟು ಬದಿಗಳನ್ನು ಹೊಂದಿದೆ ಒಂದು ಬದಿ 2 ಬದಿ 3 ಬದಿ ಹೊಂದದ ಇದಕ್ಕೆ 3 ಬದಿ ಆನ್ಸರ್ ಆಗಿರ್ತೈತಿ. ಎಕ್ಸಾಂಪಲ್ ಒಂದು ತ್ರಿಭುಜ ಒಳ ಕೋನಗಳು ಮೊತ್ತ 180 ಡಿಗ್ರಿ ಸರ್ ಈಚ್ ಆಂಗಲ್ ಎಷ್ಟು ಇರ್ತಾವ ಅಂದ್ರೆ 60 60 ಇರ್ತಾವ ಅಂದ್ರೆ ಇದ್ರ ಬದಿ ಎಷ್ಟು ಅದಾವ ಅಂತಾರ 3 ಅದಾವ. ಸರ್ ಇದು ನಿಮಗೆ ನನ್ನ ಅರ್ಥ ಮಾಡಿಸಿದೆ ಸರ್ ಇದನ್ನ ಡೈರೆಕ್ಟ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ಡೈರೆಕ್ಟ್ ಕಂಡು ಹಿಡಿಬೇಕಾದ್ರೆ ಏನ್ ಮಾಡ ಸರ್ ಏನ್ ಮಾಡ್ಬೇಕಾಗ್ತೈತ್ರಿ ಇಟ್ಟ ವಿಚಾರ ಮಾಡ್ರಿ ಏನ್ ಮಾಡ್ಬೇಕಾಗ್ತೈತಿ ಅಂತಂದ್ರ ಇಲ್ಲಿ ನೋಡ್ರಿ ಒಂದು ಸಾಮಾನ್ಯ ಬಹುಭುಜಾಕೃತಿಯು ಅದರ ಪ್ರತಿಯೊಂದು ಆಂತರಿಕ ಕೋನವು 135 ಡಿಗ್ರಿ ಆಗಿರ್ತದ ಅದು ಎಷ್ಟು ಬದಿಗಳನ್ನ ಹೊಂದ್ಯದ ಎಷ್ಟು ಬದಿಗಳನ್ನ ಹೊಂದ್ಯದ ಅಂತಾರ ಇಲ್ಲಿ ಒಂದು ಫಾರ್ಮುಲಾ ಬರ್ತೈತಿ ಈ ಬದಿಗಳನ್ನ ಕಂಡುಹಿಡಿಯಾಕ. ಸರ್ ಏನಂತಂದ್ರ ಫಾರ್ಮುಲಾ n ಮೈನಸ್ 2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಇದು ಏನಂದ್ರೆ ಇದು ಫಾರ್ಮುಲಾ ಟೋಟಲ್ ಇಂಟರ್ನಲ್ ಅಂದ್ರೆ ಒಂದು ಬದಿ ಈಚ್ ಬದಿ ಅಂದ್ರೆ ಪ್ರತಿಯೊಂದು ಬದಿ ಎಟ್ಟೈತಿ ಕಂಡಿಡ್ಯಾಕ ಪ್ರತಿಯೊಂದು ಈ ಬದಿ ಎಟ್ಟೈತ್ಲಾ ಈ ಬದಿ ಕಂಡಿಡೋ ಸೂತ್ರ ಅಂದ್ರೆ ನಮಗೆ ಈ ಬದಿನ ಕೊಟ್ಟಿದಾರ್ರಿ ಅವರು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದ ವ್ಯಾಲ್ಯೂ ಕೊಟ್ಟಿದಾರೆ ಈ ಜಸ್ಟ್ ನೋಡ್ರಿ ಆ ಕಡೆ ಹೋಗೋದು ಬೇಡ ಜಸ್ಟ್ ಇಲ್ಲೇ ಬರೋಣ ಸರ್ ಈಚ್ ಆಂಗಲ್ ಎಷ್ಟು ಇರ್ತೈತಿ 60 ಇರ್ತೈತಿ ಹೌದಿಲ್ಲ ಇಲ್ಲ ಸರ್ ಇದಕ್ಕೆ ಎಷ್ಟು ಬದಿ ಅದಾವ ಅಂತ ನೋಡ್ರಿ 3 ಬದಿ ಅದಾವದಿಲ್ಲ ನನಗೆ ಆನ್ಸರ್ ಕ್ಲಿಯರ್ ಐತಿ ಇಲ್ಲಿ ಪ್ರತಿಯೊಂದು ಎಷ್ಟು ಇರಬೇಕು 60 ಡಿಗ್ರಿ ಇರ್ಬೇಕು ಹೌದಿಲ್ಲ ಸರ್ ಇಲ್ಲಿ 3 ಬದಿ ಒಂದು ಬದಿ 2 ಬದಿ 3 ಬದಿ ಅದಾವ ಇದ ಏನಂದ್ರೆ ಇಲ್ಲಿ ಎನ್ ಸ್ವಲ್ಪ ಲಕ್ಷ ಕೊಟ್ರಿ ಎನ್ ವ್ಯಾಲ್ಯೂನ ಇಲ್ಲಿ ಹಾಕತ್ತೀವಿ ಇದ ಎನ್ ಅಂದ್ರೆ ಈಗ ನೋಡ್ರಿ 3 ಮೈನಸ್ 2 ಅಂದ್ರೆ 1 ಆಗ್ತೈತಿ ಇಂಟು 180 ಡಿವೈಡೆಡ್ ಬೈ ಇದು 3 ಅಂತಾರ 3 ಒಂದ್ರಲೆ 3 6 18 ಇದೊಂದು 0 ಅಂತಂದ್ರ ಪ್ರತಿಯೊಂದು ಕೋನ 60 ಡಿಗ್ರಿ ಅಂತ ಬಂತ ಇಲ್ಲ ಅಂದ್ರೆ ನನಗೆ ಇಲ್ಲಿ ಇದು ಗೊತ್ತೈತಿ ಇದು ಬಂತು ಸರ್ ಈಗ ನೀವು 4 ಆಪ್ಷನ್ ಹಾಕಿ ಚೆಕ್ ಮಾಡ್ಬೇಕು ಇಟ್ಟ ಮಾಡೋರಿದ್ರಿ ಅಂದ್ರೆ 4 ಆಪ್ಷನ್ ಸರ್ ಇಲ್ಲಿ 10 ಹಾಕ್ಬೇಕು ಇಲ್ಲಿ 10 ಬರಿಬೇಕು ಸಾಲ್ವ್ ಮಾಡ್ಬೇಕು 135 ಬರ್ಬೇಕು ಸರ್ ಅದು ಬರ್ಲಿಲ್ಲ ಅಂದ್ರೆ ಇಲ್ಲಿ 12 ಹಾಕ್ಬೇಕು ಇಲ್ಲೂ 12 ಹಾಕ್ಬೇಕು ಸರ್ ಮತ್ತೆ ಸಾಲ್ವ್ ಮಾಡ್ಬೇಕು 135 ಬರ್ತಾರ ಇದ ಸರಿ ಇಲ್ಲಾಂದ್ರೆ ಮತ್ತೆ ಮುಂದೆ ಹೋಗ್ಬೇಕು ಹಿಂಗ ಪ್ರೊಸೀಜರ್ ನೀವು ಇಲ್ಲಿ 8 ಹಾಕ್ಬೇಕು ಇಲ್ಲೂ 8 ಹಾಕ್ಬೇಕು ಇದನ್ನ ಸಾಲ್ವ್ ಮಾಡ್ಬೇಕು ಡೈರೆಕ್ಟ್ ಆನ್ಸರ್ ಎಟ್ ಬರ್ಬೇಕು 135 ಬರ್ಬೇಕು ಹಿಂಗ್ ಚೆಕ್ ಮಾಡ್ಬೇಕು ಇಲ್ಲ ಅಂತಂದ್ರೆ ನೀಟಾಗಿ ಬರ್ಕೊಡ್ರಿ ನೀಟಾಗಿ ಸಾಲ್ವ್ ಮಾಡ್ರಿ ಯಾವ ತರ ಸಾಲ್ವ್ ಮಾಡ್ತೀವಿ ನೋಡ್ರಿ ಫಾರ್ಮುಲಾ ಐತಿ ಏನಂತ ಹೇಳಿದೆ n ಮೈನಸ್ ಇಂಟು 180 ಡಿವೈಡೆಡ್ ಬೈ ಎಷ್ಟು n ಈಕ್ವಲ್ ಟು ಎಷ್ಟು ಅಂತಾರ ಎಷ್ಟೈತ್ರಿ 135 ಡಿಗ್ರಿ ಸರ್ ಈಗ ಇದನ್ನ ಸಾಲ್ವ್ ಮಾಡಾಕತ್ತೀವಿ ಅಂದ್ರೆ ಏನಾಗ್ತೈತಿ ಸರ್ ಏನಾಗ್ತೈತಿ ಅಂತಾರ ಇದ್ದಿದ್ದು ಈ ಕಡೆ ಹೋಗಿ ಏನಾಗ್ತೈತಿ ಇಂಟು ಆಗ್ತೈತಿ ಹಾಗಾದ್ರೆ ನೋಡ್ರಿ ಇಲ್ಲ ಸರ್ ಮೊದಲು n ವ್ಯಾಲ್ಯೂ ಫಿಲ್ ಮಾಡ್ತೀನಿ ಅಂದ್ರೆ ಫಿಲ್ ಮಾಡ್ರಿ ಸರ್ n ಜಾಗದಾಗ ಎಷ್ಟು ಫಿಲ್ ಮಾಡ್ಬೇಕು ಈಗ ಗೊತ್ತಿಲ್ಲ ಅದನ್ನ ಫೈಂಡ್ ಔಟ್ ಮಾಡೋದೈತಾರೆ ಜಸ್ಟ್ ಇದು ಈ ಕಡೆ ಹೋಯ್ತಾರೆ ಏನಾಗ್ತೈತಿ ಇಂಟು ಆಗ್ತೈತಿ ಅಂದ್ರೆ ಈಗ n ಮೈನಸ್ 2 ಇಂಟು ಬ್ರಾಕೆಟ್ 180 ಈಕ್ವಲ್ ಟು 135 ಇದು ಈ ಕಡೆ ಹೋಯ್ತವ್ರ ಏನಾಗ್ತೈತಿ ಇಂಟು ಆಗ್ತೈತಿ 135 n ಅಂತೇಳಿ ಬರೀತೀವಿ ಈಗ ಇದನ್ನ ಸಾಲ್ವ್ ಮಾಡ್ಬೇಕಲ್ರಿ ಸರ್ ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಮೊದಲು ಈಗ ಇದನ್ನ ಇಂಟು ಮಾಡ್ಕೋಬೇಕಲ್ಲ ಸರ್ 180 ಇಂಟು n ಅಂದ್ರೆ 180 n ಆಗ್ತೈತಿ ಇನ್ನು ಮೈನಸ್ ಐತಿ 180 ಡಬಲ್ ಎಷ್ಟ್ರಿ 300 ಈಕ್ವಲ್ ಟು ನೆಕ್ಸ್ಟ್ ಇದು 135 n ಅಂತ ಐತಿ ಈಗ ಹೇಳ್ರಿ ನನಗ ಸರ್ ಈಗ ಒಂದ ಜಾತಿ ಒಂದ ಕಡೆ ಮಾಡ್ಕೋಬೇಕಲ್ಲ 180 ಅನ್ನ 135 ಅನ್ನ ಸರ್ ಇದು ಪ್ಲಸ್ ಒಳಗಿದ್ದು ಈ ಕಡೆ ಬಂದ್ರೆ ಏನಾಗ್ತೈತಿ ಮೈನಸ್ ಆಗ್ತೈತಿ ಸರ್ 180 135 ತೆಗೆದ್ರೆ ಎಷ್ಟು ಉಳಿತೈತ್ರಿ 180 135 ತೆಗದ್ರ ಎಷ್ಟು ಉಳಿತೈತಿ
ನೋಡ್ರಿ 10ರಾಗ 5 ಹೋದ್ರ 5 8 4 ಹೋದ್ರ 4 ಇದು 0 ಇದ್ರಾಗ ಇದು ಬತ್ತರ ಏನಾಕೈತಿ 45 n ಈಕ್ವಲ್ ಟು 360 ಇಷ್ಟು ಉಳಿದೈತಿ. ಈಗ ನನಗೆ ಏನ್ ಬೇಕು ಅಂದ್ರೆ ಏನ್ ಮಾಡ್ತೀನಿ, ಇದ್ರದಿಂದ ಇದನ್ನ ಕಡ್ತಾ ಹೊಡಿತೀನಿ. ಸರಿ, ಯಾವ ಮಗ್ಗಿ ಒಳಗ 45 ಎಷ್ಟರಲ್ಲೇ ನೋಡ್ರಿ, 45 ಡಬಲ್ 90, 90 ಅದ್ರ ಡಬಲ್ ಅಂತ ನೋಡ್ರಿ ಎಷ್ಟ್ರಲ್ಲಿ ಹೋಗ್ತೈತಿ, 180, 180 ಡಬಲ್ 8ರಲ್ಲೇ ಎಷ್ಟು ಬರ್ತೈತಿ, 8 ಅಂತ ಬರ್ತೈತಿ. ಇದು ಆನ್ಸರ್ ಆಗಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಹೇಳಿದೀನಿ, ಆಪ್ಷನ್ ಇಲ್ಲಿ ಹಾಕ್ರಿ 8, ಇಲ್ಲೂ 8 ಬರೀರಿ, ಸಾಲ್ವ್ ಮಾಡ್ರಿ. ಇಟ್ ಆನ್ಸರ್ ಯಾವ್ದಕ್ ಬರ್ತೈತಿಲ್ಲ ಅದ ಆಪ್ಷನ್ ಸೆಟ್ ಆಗಿರ್ತೈತಿ. ನಿಮಗ ಟೈಮ್ ಇರ್ತೈತಿ, ಆನ್ಸರ್ ಬೇಕು ಹೆಂಗಾರ ಮಾಡಿ ತೆಗೀರಿ. ನಿಮ್ಗೆ ಇಕ್ವೇಶನ್ ಬಿಡಿಸೋದಾಗ್ಲಿಲ್ಲ ಅಂದ್ರೆ ಆಪ್ಷನ್ ತ್ರೂ ಬರ್ರಿ, ಆರಾಮ್ಸೆ ಬಿಡಿಸ್ತೇನೆ. ಓಕೆ, ಮುಂದೆ ಹೋಗೋಣ ಬರ್ರಿ. ಬಿಡಿಸ್ರಿ, ಎಷ್ಟು ಬರ್ತೈತಿ? ನೋಡ್ರಿ ಏನಿದೆ ಪ್ರಶ್ನೆ. ಒಂದು ದಾರದ ಸಹಾಯದಿಂದ 28 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿರುವ ಒಂದು ಆಯತವನ್ನು ರಚಿಸಲಾಗುತ್ತದೆ. ಅದೇ ದಾರದಿಂದ ಒಂದು ಚೌಕವನ್ನು ರಚಿಸಲಾಗುತ್ತದೆ. ಚೌಕದ ಬದಿ ಯಾವುದು? ನೋಡ್ರಿ, ದಾರ ಐತಿ, ದಾರದಿಂದ ಒಂದು ಆಯತ. ನೋಡ್ರಿ, ಇದೊಂದು ಆಯತ ಕ್ರಿಯೇಟ್ ಮಾಡತ್ತಾರ ಅಂತಾರ. ಒಂದು ದಾರದಿಂದ ಆಯತ ಕ್ರಿಯೇಟ್ ಮಾಡತ್ತಾರ ಅಂದ್ರೆ ಉದ್ದ ಎಷ್ಟು ಅಂತಾರೆ 28 ಮೀಟರ್ ಮಾಡತ್ತಾರ. ಅಗಲ ಎಷ್ಟು ಮಾಡತ್ತಾರ ಅಂದ್ರೆ 10 ಮೀಟರ್ ಮಾಡತ್ತಾರ. ದ ಲೆಂತ್ ಉದ್ದ, ಇದ ಅಗಲ ಬ್ರೆಡ್ತ್. ಎಸ್ ಸರ್, ಹಾಗಾದ್ರೆ ಈಗ ವಿಚಾರ ಮಾಡ್ರಿ ಸರ್, ಇದ್ರದ ಸುತ್ತಳತೆ ಅವ್ರು ಹೇಳತ್ತಾರ ಒಂದು ಆಯತವನ್ನು ರಚಿಸಲಾಗುತ್ತದೆ. ನೋಡ್ರಿ, ಒಂದು ದಾರದ ಸಹಾಯದಿಂದ 28 ಮೀಟರ್ ಉದ್ದ ಮತ್ತು 10 ಮೀಟರ್ ಅಗಲವಿರುವ ಒಂದು ಆಯತವನ್ನು ರಚಿಸಲಾಗುತ್ತದೆ. ಅದೇ ದಾರದಿಂದ ಒಂದು ಚೌಕದ, ಅದೇ ದಾರದಿಂದ ಒಂದು ಚೌಕ ರೆಡಿ ಮಾಡ್ತಾರಂತ ನೋಡ್ರಿ. ಸರ್, ಸುತ್ತಳತೆ ತಗೋಬೇಕಲ್ಲ ಈಗ. ಅಂದ್ರೆ ಇದ್ರದ್ದು ಉದ್ದ ಎಷ್ಟೈತೆ ಅಂದ್ರೆ ಇದ್ರ ಸುತ್ತಳತೆ ಇದ್ರದ್ದು ಕಂಡು ಹಿಡ್ಕೋಬೇಕು. ಈಗ ಮೊದಲು ಇದ್ರದ್ದು ಕಂಡು ಹಿಡ್ಕೊಳ್ಳೋಣ. ಸರ್, ಇದ್ರ ಸುತ್ತಳತೆ ಹೇಳಿದೀನಿ ನಾನು ಏನ, ಜಸ್ಟ್ ಕೂಡ್ಸ್ರಿ ಡಬಲ್ ಮಾಡ್ರಿ ಅಂತ ಫಾರ್ಮುಲಾ ಹಚ್ಚಲಿಕ್ಕನು. ಎರಡು ಸುತ್ತಳತೆ ಬೇಕು ಅಂದ್ರ ಲೆಂತ್ ಬ್ರೆಡ್ತ್ ಕೊಟ್ಟಂದ್ರೆ ಎರಡು ಕೂಡ್ಸ್ರಿ ಡಬಲ್ ಮಾಡ್ರಿ. ಅದ 28 ಆತ ಕೂಡ್ಸಿರ 38, 38 ಡಬಲ್ ಎಷ್ಟ್ ಆಗ್ತೈತ್ರಿ, 76 ಆಗ್ತೈತಿ. ಹೌದಾ ಇಲ್ಲ ಸರ್, ಫಾರ್ಮುಲಾನ ಹಚ್ಚಬೇಕು ಅಂತಾರ. ಪೆರಿಮೀಟರ್, ಪೆರಿಮೀಟರ್ ಕಂಡು ಹಿಡಿಯೋ ಫಾರ್ಮುಲಾ ಏನೈತಿ, 2 ಇಂಟು ಎಲ್ ಪ್ಲಸ್. 2 ಇಂಟು ಎಲ್ ಎಷ್ಟೈತಿ, 28 ಐತಿ, ಪ್ಲಸ್ ಬ್ರೆಡ್ತ್ ಎಷ್ಟೈತಿ, 10 ಐತಿ. 28 10 ಕೂಡ್ಸಿರ 38 ಆಗ್ತೈತಿ. ಸರ್, 38 ಇಂಟು 2 ಅಂದ್ರೆ ನೋಡ್ರಿ ಎಷ್ಟಾಗ್ತೈತಿ, 30 ಡಬಲ್ 60, 8 ಡಬಲ್ 16 ಅಂತಾರ 76 ಆಗ್ತೈತಿ. ಇದ ಏನಂದ್ರ ಪೆರಿಮೀಟರ್. ಸರ್, ಈ ಸೈಡ್ ಈ ಸೈಡ್ ಈ ಸೈಡ್ ಈ ಸೈಡ್ ಎಲ್ಲಾ ಕೂಡ್ಸಿದ್ ಏಟ್ ಐತಾರ 76 ಐತಿ. ಸರ್, ಇದನ್ನ ಹಿಂಗ್ ಸ್ವಲ್ಪ ಕುಗ್ಗಿಸಿ ಚೌಕ ಮಾಡಿವಿ ಅಂತಂದ್ರು ಸುತ್ತಳತೆ ಒಟ್ಟು ಹೆಂಗಾರ ಇರ್ಲಿ 76 ಆಗ್ಬೇಕಲ್ಲ. ಹಂಗಾರೆ 76 ಇದು ಪೆರಿಮೀಟರ್. ಇದು ಪೆರಿಮೀಟರ್ 76 ಐತಿ. ಇವಾಗ ಈಗ ನನಗ ಈ ಆಯತ ಅನ್ನೋದು ತೆಗೆದು ಬಿಡಿರ್ತಲ್ಲ ಅಂದ, ಆಯತ ಅನ್ನೋದು ತೆಗೆದು ಬಿಡಿರ್ತಲ್ಲ ಅಂದ. ಇದೊಂದು ಚೌಕ ಐತಿ, ಚೌಕದ ಪೆರಿಮೀಟರ್ 76 ಐತಿ. ಪೆರಿಮೀಟರ್ 76 ಕೊಟ್ಟು ಬದಿ ಕಂಡು ಅಂದ್ರೆ ಹೆಂಗ್ ಕಂಡು ಹಿಡಿತೀರಿ ಸರ್? ಬದಿ ನೋಡ್ರಿ, ನಾ ಹೇಳಿದೀನಿ ನಿಮಗ ಬದಿ ಕಂಡು ಹಿಡಿಯೋ ಫಾರ್ಮುಲಾ ಇಲ್ಲ. ಆದ್ರ ಈ 4 ಸೈಡ್ ಕೂಡ್ಸಿದ್ 76 ಆಗತೈತಿ, 4ರಲ್ಲಿ ಡಿವೈಡ್ ಮಾಡಿದ್ರೆ ಡೈರೆಕ್ಟ್ ಬರ್ತೈತಿ, ಅದು ಓಕೆ. ಇಲ್ಲ ಸರ್, ನನಗೆ ಏನು ಕೊಟ್ಟಿರ್ತಾರ ಅದ್ರ ಫಾರ್ಮುಲಾ ಬೇಕು. ಸರ್, ಒಂದು ಚೌಕದ ಪೆರಿಮೀಟರ್ ಕಂಡು ಹಿಡಿಯೋ ಸೂತ್ರ ಏನೈತಿ, 4a. ಸರ್, ಈ 4a ವ್ಯಾಲ್ಯೂನ ಎಷ್ಟು ಕೊಟ್ಟಿದಾರ ಅವರು, 76 ಅಂತ ಕೊಟ್ಟಿದಾರು. ನಂಗೆ ಬೇಕಾಗೈತಿ ಇದು ಬದಿ ಅನ್ನೋದಂದ್ರೆ ಇದ ಏನಿದು ಎ. ಈ ಎ ವ್ಯಾಲ್ಯೂ ಬೇಕಾಗೈತಿ ಅಂತಾರ. 76 8ರಲ್ಲೇ ಕಡ್ತಾ ಹೊಡಿತೀನಿ ನಾನು. ನೋಡ್ರಿ, 4 1ರಲ್ಲಿ 4, 4 1ರಲ್ಲಿ 4, 3 ಉಳಿತು 36 ಆತು, 4 9 36. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಗ್ತೈತಿ ಹೇಳ್ರಿ, 90 ಆಗ್ತೈತಿ. ಆಪ್ಷನ್ ಯಾವ್ದು ಅಂತಾರ ಆಪ್ಷನ್ ಅನ್ನ. ಮುಂದಿನ ಪ್ರಶ್ನೆ ಬರ್ರಿ. ನೋಡ್ರಿ, ಓಟದ ಸ್ಪರ್ಧೆಯಲ್ಲಿ ಆಟಗಾರರಲ್ಲಿ ಒಬ್ಬರ ಸ್ಥಾನವು ಮೇಲಿನಿಂದ 14ನೇ ಸ್ಥಾನ ಮತ್ತು ಕೆಳಗಿನಿಂದ 13ನೇ ಸ್ಥಾನದಲ್ಲಿದೆ, 13ನೇ ಸ್ಥಾನದಲ್ಲಿದೆ. ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾರೆ. ಒಟ್ಟು ಆಟಗಾರರ ಸಂಖ್ಯೆ ನೋಡ್ರಿ ಏನಂತಾರ, ಆಸನ ವ್ಯವಸ್ಥೆ ಅಂತೇಳಿ ಬರ್ತೈತಿ ಪ್ರಶ್ನೆ. ಇಲ್ಲಿ ಏನೂ ಇಲ್ಲ, ಒಬ್ರ ಹೆಸರು 2 ಸಾರಿ ರಿಪೀಟ್ ಆಗತ್ತಿದ್ದಾರೆ, ಕೂಡ್ಸಿ ಡೈರೆಕ್ಟ್ ಒಂದು ಮೈನಸ್ ಮಾಡಿದ್ರು ಆನ್ಸರ್ ಬರ್ತೈತಿ. ಲಾಜಿಕ್
ಇಲ್ಲ ಸರ್ ಕಾನ್ಸೆಪ್ಟ್ ಬೇಕು ಅಂತಾರ ಇದೊಂದು ಓಟಗಾರರ ಸ್ಪರ್ಧೆ ಇದೊಂದು ಲೈನ್ ಐತೆ ಅಂತ ಅನ್ಕೊಳ್ರಿ. ಈಗ ಒಬ್ಬಿಲಿ ಓಟಗಾರ ಒಬ್ಬಿಲಿ ಅದಾನ ಅಂತ ಅನ್ಕೊಳ್ರಿ. ಈಗ ಮೇಲಿನಿಂದ ಕೌಂಟ್ ಮಾಡ್ಕೊತ ಬರತಾರ ಅವ್ನು. ಮ್ಯಾಗಿಂದ ಕೌಂಟ್ ಮಾಡ್ಕೊತ ಬಂದಾಗ ಎಷ್ಟನೇ ಸ್ಥಾನ ಐತಿ? 14ನೇ ಸ್ಥಾನ ಐತಿ. ಈಗ ಏನ್ ಮಾಡ್ತಾರ ಕೆಳಗಿನಿಂದ ಕೌಂಟ್ ಮಾಡ್ತಾರ ಹಿಂಗ. ಹಿಂಗ್ ಕೌಂಟ್ ಮಾಡಿದಾಗ ಎಷ್ಟನೇ ಸ್ಥಾನ ಐತಿ ಹೇಳ್ರಿ? 13ನೇ ಸ್ಥಾನ ಐತಿ. ನನಗ್ ಬೇಕಾಗಿತ್ತು ನೋಡ್ರಿ ಇಲ್ಲೂ ನಿಂತಾರ ಮಂದಿ ಹಿಂಗ. ಇಲ್ಲೂ ನಿಂತಾರ ಹಿಂಗ್ ಮಂದಿ. ಈ ಕಡೆಯಿಂದ ಎಣಿಸ್ಕೊತ ಬಂದ್ರ 13ನೇ ಸ್ಥಾನ ಐತಿ. ಈ ಕಡೆಯಿಂದ ಎಣಿಸ್ಕೊತ ಬಂದ್ರ 14ನೇ ಸ್ಥಾನ ಐತಿ. ನನಗ್ ಬೇಕಾಗಿತ್ತು ಟೋಟಲ್ ಈ ಲೈನ್ ಒಳಗೆ ಎಷ್ಟು ಮಂದಿ ಅದಾರಂತೆ. ಹಾಗಾದ್ರೆ ನೀವ್ ಏನ್ ಮಾಡಿದ್ರೆ ಬಾಳ ತಲೆ ಕೆಡ್ಸ್ಕೊಬೇಡ್ರಿ. ಮೊದಲ ಈ ಯಾರನ್ನ ಕೇಳತ್ತಾರಲ್ಲ ಇವನು ಸುದ್ದಿ ಬಿಟ್ಟು ಬಿಡ್ರಿ. ಅವ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹಾಗಾದ್ರೆ ಈಗ ಹೇಳ್ರಿ ಇವ ಈ ಕಡೆಯಿಂದ 14ನೇ ಸ್ಥಾನ ಅಂದ್ರೆ ಇವ್ನ ಹಿಂದೆ ಎಷ್ಟು ಮಂದಿ ಇರ್ತಾರ? 13 ಮಂದಿ ಇರ್ತಾರ. ಸರ್ ಈ ಕಡೆಯಿಂದ ಇವ್ನ 13ನೇ ಸ್ಥಾನ ಐತಾರ ಇನ್ ಇವನ್ ಹಿಂದೆ ಎಷ್ಟು ಮಂದಿ ಇರ್ತಾರ? 12 ಮಂದಿ ಇರ್ತಾರ. ಅಂದ್ರೆ ಈಗ ಆ ಓಟಗಾರನ ಒಬ್ಬನ ಬಿಟ್ಟು ಉಳ್ದವ್ರನ್ನ ಕೌಂಟ್ ಮಾಡ್ಕೊಂಡ್ವಿ ನಾವ್ ಈಗ. ಸರ್ ಇವ್ರ 12 ಇವ್ರ 13. ಈ 13 ಮತ್ತ 12 ಎರಡು ಕೂಡ್ಸಿರ ಎಷ್ಟ್ ಆಕೈತ್ರಿ? 25 ಆಗ್ತೈತಿ. ಆದ್ರೆ 25 ಅಂತೇಳಿ ಆನ್ಸರ್ ಏನಾರ ಹಾಕಿದ್ರ ನಮ್ ಆನ್ಸರ್ ಏನಾಗ್ತೈತಿ? ತಪ್ಪಾಗ್ತೈತಿ. ಯಾಕಂದ್ರ ನಾವ್ ಯಾರನ್ನ ಬಿಟ್ಟಿವಿ ಇಲ್ಲಿ? ಇವನೊಬ್ನ ಬಿಟ್ವಿ ಹೌದಿಲ್ಲ? ಸರ್ ಹಂಗಾರೆ ಇವನೊಬ್ನ ಏನ್ ಮಾಡ್ಕೊಳ್ರಿ ಕೂಡ್ಸ್ಕೊಳ್ರಿ. ಆ ಲೈನ್ ಒಳಗೆ ಎಷ್ಟು ಮಂದಿ ಅದ? 26 ಮಂದಿ ಅದ. ಆಪ್ಷನ್ ಯಾವ್ದಾರ ಆಪ್ಷನ್ 3. ಇಲ್ಲ ಸರ್ ಟ್ರಿಕ್ ಬೇಕು ಅಂತಂದ್ರ ಒಬ್ಬನ ಹೆಸರು ನೋಡ್ರಿ ಈ ಕಡೆಯಿಂದನೂ ಕೌಂಟ್ ಆಗತೈತಿ ಈ ಕಡೆಯಿಂದನೂ ಕೌಂಟ್ ಆಗತೈತಿ. ಒಬ್ಬನ ಹೆಸರು 2 ಸಲಿ ಬರತೈತಿ ಅಂತಂದ್ರ ನಾನು ಒಂದೇ ಸರಿ ತಗೋಬೇಕ್ರಿ. ಅದಕ್ಕಿಲ್ಲಿ 14 ಮತ್ತು 13 ಎರಡು ಕೂಡಿಸ್ತೀನಿ ಡೈರೆಕ್ಟ್. ಎಷ್ಟಾಗ್ತೈತಿ? 27 ಆಗ್ತೈತಿ. ಬಟ್ ಆಪ್ಷನ್ 27 ಅಂತ ಹಾಕಿದ್ರು ಏನಾಗ್ತೈತಿ ಹೇಳ್ರಿ? ತಪ್ಪಾಗ್ತೈತಿ. ಯಾಕಂದ್ರ ಇವ್ನು ಈ ಕಡೆಯಿಂದನೂ ಕೌಂಟ್ ಮಾಡತ್ತಾರ ಈ ಕಡೆಯಿಂದನೂ ಕೌಂಟ್ ಮಾಡತ್ತಾರ. ಒಬ್ಬನ ಹೆಸರು 2 ಸರಿ ಕೌಂಟ್ ಆಗತೈತಿ ಒಂದ್ ಸಲ ಏನ್ ಮಾಡ್ಬೇಕು? ತೆಗಿಬೇಕು. 26 ಆಗ್ತೈತಿ. ಸರ್ ಇದು ಲಾಜಿಕ್ ಈಸಿ ಐತಿ ಓಕೆ. ಬಟ್ ಏನಾರ ಎಡವಟ್ ಮಾಡ್ಕೊಂಡ್ರಿ ಅಂದ್ರ ಕೈ ಮುಗಿತೈತಿ. ನಿಮಗ್ ಟೈಮ್ ಇರ್ತೈತಿ. ಮೊದಲ್ ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಳ್ರಿ. ಆಮೇಲೆ ಆ ಮೆಥಡ್ ಲಾಜಿಕ್ ಅಪ್ಲೈ ಮಾಡ್ರಿ ನಡಿತೈತಿ ಬೇಕಂದ್ರ. ಇಲ್ಲ ಲಾಜಿಕ್ ಬೆನ್ ಹತ್ತಾಕ ಹೋಗ್ಬೇಡ್ರಿ ಹಿಂಗ ಬಿಡ್ಸರಿ. ಯಾಕಂದ್ರೆ ಆಲ್ಮೋಸ್ಟ್ ಈ ತರ ಪ್ರಶ್ನೆ ಅಂತೂ ಬರೋದ್ ನೋಡ್ರಿ 99% ಬರೋ ಚಾನ್ಸಸ್ ಐತೆ. ಇದೇ ಹೇಳ್ದೆ ಅಲ್ಲ ಆ ತರ. ನಾನು ಪ್ರತಿ ಈಗ ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಅದ್ರಾಗಾದ್ರೂ ಅಂತ ತಗೊಂಡಿದ್ದೆ ಇಲ್ಲ ನಾನು. ಇದು ವೆಬ್ಸೈಟ್ ಕ್ವಶನ್ ಇದ್ರಾಗೂ ಐತೆ ಹಂಗ. ನೋಡ್ರಿ ಏನದ ಕ್ವಶನ್ಸ್ ನೋಡ್ರಿ ಇವು. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ನೋಡ್ರಿ ಅರ್ತ್ ಅನ್ನೋದನ್ನ ಏನಂತ ಒಂದು AERHT ಅಂತೇಳಿ ಕೋಡ್ ಮಾಡತ್ತಾರು. ಆಮೇಲೆ ಈ ಡಾನ್ಸ್ ಅನ್ನೋದನ್ನ ನೋಡ್ರಿ ADNEC ಅಂತೇಳಿ ಮಾಡತ್ತಾರು. ಹಂಗಾರ ಈ ಅರ್ಟ್ ಅನ್ನೋದನ್ನ ಏನಂತೇಳಿ ಕೋಡ್ ಮಾಡ್ತೀರಿ ಅಂತ ಕೇಳತ್ತಾರ. ಓಕೆ ಫಸ್ಟ್ ನೋಡ್ರಿ ಏನ್ ಮಾಡ್ಯಾರು ನಾವ್ ಏನ್ ಮಾಡ್ಬೇಕು? EARTH ಅನ್ನೋದನ್ನ ಏನಂತ ಕೋಡ್ ಮಾಡಿದಾರ ನೋಡ್ರಿ AERHT ಅಂತ ಕೋಡ್ ಮಾಡಿದಾರೆ. ಕ್ಲಿಯರ್? ಹಾಗಾದ್ರೆ ಇನ್ನೊಂದು ಮಾಡಿದಾರ ಅವರ ಡಾನ್ಸ್ ಅನ್ನ. ಅವ್ರು ಡಾನ್ಸ್ ಮಾಡಿಲ್ಲ ಡಾನ್ಸ್ ಅನ್ನೋದನ್ನ ಕೋಡ್ ಮಾಡಿದಾರೆ. ಇದನ್ನ ಏನಂತ ಕೋಡ್ ಮಾಡಿದಾರ ಅಂತಾರ ಎ ಏನಂತ ಕೋಡ್ ಮಾಡ್ಯಾರು? ADNEC ಕೋಡ್ ಮಾಡಿದಾರೆ. ಸರ್ ಇವೆರಡೂ ನಾ ಅಬ್ಸರ್ವ್ ಮಾಡಿ ಇದನ್ನ ಮಾಡ್ಬೇಕಾಗೈತಿ. ಅವ್ರು ಹೆಂಗ ಮಾಡಿರ್ತಾರ ಹಂಗ ಮಾಡ್ಬೇಕು. ಅವ್ರು ಮಾಡಿದ್ ಬೇಡ ನಾವು ಏನಾರ ಡಿಫ್ರೆಂಟ್ ಮಾಡೋಮ ಅಂತೇಳಿ ಮತ್ತೆ ಏನಾರ ಬ್ಯಾರೆ ಥಿಂಕ್ ಮಾಡಿ ಆನ್ಸರ್ ಹಾಕಂಗಿಲ್ಲ. ಓಕೆ ಅವ್ರು ಹೆಂಗ್ ಮಾಡಿರ್ತಾರ ಸುಮ್ ಹಂಗ ಮಾಡ್ಬೇಕಷ್ಟ. ಹೀಗಂದ್ರೆ ಏನ್ ಮಾಡ್ಯಾರ ಚೆಕ್ ಮಾಡ್ಕೋಬೇಕು. ಸರ್ ಅಬ್ಸರ್ವ್ ಮಾಡ್ರಿ ಇದ್ರಾಗ ಇದ್ದಿದ್ದ ಅಲ್ಫಾಬೆಟ್ಸ್ ಇದ್ರಾಗ ಅದಾವ ಅಂದ್ರೆ ಇಲ್ಲೇ ಆ ಕಡೆ ಈ ಕಡೆ ಏನಾರ ತಿರ್ಸಾಡಿರ್ತಾರೆ. ಫಸ್ಟ್ ಅಬ್ಸರ್ವ್ ಮಾಡ್ಬೇಕು. ಅದ್ರಾಗ ಇದ್ದಿದ್ದು ಇದ್ರಾಗ ಅದಾವ ಅಂದ್ರ ಅಲ್ಫಾಬೆಟ್ಸ್ ನಂಬರ್ ಬರೋ ಅವಶ್ಯಕತೆ ಇಲ್ಲ. ಅಲ್ಲೇ ಏನಾರ ತಿರ್ಸಾಡಿರ್ತಾರ ಏನ್ ತಿರ್ಸಾಡ್ಯಾರ ನೋಡೋದಷ್ಟ. ಸರ್ ನೋಡ್ರಿ ಈ ಈ ಕಡೆ ತಗೊಳತ್ತಾರ ಈ ಕಡೆ ತಗೊಳತ್ತಾರ. ಇವೆರಡು ಕ್ರಾಸ್ ಮಾಡ್ಯಾರ್ರಿ. ಇನ್ ನೋಡ್ರಿ ಸರ್ ಟಿ ಈ ಕಡೆ ತಗೊಳತ್ತಾರ EH ಈ ಕಡೆ ತಗೊಳತ್ತಾರ ಅದ್ರ ನಡಕಿನ ಸಂಖ್ಯೆ ಹಂಗ ಇಟ್ಟಾರ. ಇಟ್ಟಲ್ಲ ಇದನ್ನ ಈ ಕಡೆ ತಗೊಂಡಾರ ಇದನ್ನ ಈ ಕಡೆ ತಗೊಂಡಾರ ನಡಕಿನ ಹಂಗ ಬರ್ದಾರ. ಇಲ್ಲೂ ನೋಡ್ರಿ ಅದ ಅಪ್ಲೈ ಆಗೈತಿಲ್ಲ ಮತ್ತೆ ಇಟ್ರ ಮೇಲೆ ಅಲ್ಲಿ ಹೋಗಂಗಿಲ್ಲ ದಾಟಿ. ಇಲ್ಲಿ ನೋಡ್ಬೇಕು. ಇಲ್ಲೂ ಅದ ಸೆಟ್ ಆಗೈತಾರ ಮುಂದಿನ ಅದ ಮಾಡ್ಬೇಕು. ಸರ್ ಹಂಗಾರೆ ಟಿ ಈ ಕಡೆ ಹೋಗೈತಿ ಈ ಕಡೆ ಬಂದೈತಿ. ನಡಕಿನ ಅಂಕಿ ಹಂಗ ಐತಿ ಅಲ್ಫಾಬೆಟ್. ಬಟ್ EC ಈ ಕಡೆ ಬಂದೈತಿ ಈ ಕಡೆ ಬಂದೈತಿ. ನಡಕಿಂದ N ಅನ್ನ ಹಂಗ ಇಟ್ಟಿದ್ದಾರೆ. ಓಕೆ ಸರ್ ಹಾಗಾದ್ರೆ ಈಗ ನಾವು ಅದನ್ನ ಮಾಡ್ಬೇಕ್ರಿ. ಫಸ್ಟ್ ನೋಡ್ಕೊಳ್ರಿ ಅದನ್ನ ಬರ್ಕೊಳ್ರಿ HEART. ಸರ್ ಹಂಗಾರೆ ಈ H ಈ ಕಡೆ ಬರಿಬೇಕು ಈ ಕಡೆ ಬರಿಬೇಕು EH. ಸರ್ ಮಿಡಲ್ ಅಂಕಿ A ಅನ್ನ ಹಂಗ ಬರಿಬೇಕು A. ಸರ್ ಈ R ಕಡೆ ಬರಿಬೇಕು ಈ T ಕಡೆ ಬರಿಬೇಕು ಈ T ಇದು R. ಸರ್ ಹಂಗಾರೆ ನೋಡ್ರಿ EHATR EHATR ಆಪ್ಷನ್ 4 ಒಳಗೆ ಕ್ಲಿಯರ್. ಈ ತರ ಸಾಲ್ವ್ ಮಾಡಿ. ಸರ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಹಾಗಾದ್ರೆ ಬರ್ರಿ. ನೋಡ್ರಿ ಏನ್ ಅನ್ನತ್ತಾರ ಅಂತಾರ ಇಲ್ಲಿ ಪ್ರೊಡ್ಯೂಸಿಂಗ್ ಅಂತೇಳಿ ಒಂದು ಪದ ಅದ.
ಈ ಅಕ್ಷರಗಳಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಕಂಡು ಬರುವಂತೆ ಮರು ಜೋಡಿಸಿದರೆ ಮರು ಜೋಡಣೆಯ ನಂತರ ಅಕ್ಷರಗಳ ಸ್ಥಾನವು ಬದಲಾಗದೆ ಉಳಿಯುತ್ತದೆ. ಬದಲಾಗದೆ ಯಾವ ಉಳಿತಾವ ಅಂತ ಕೇಳತ್ತಾರೆ. ಸರ್ ಹಾಗಾದ್ರೆ ಅಲ್ಫಾಬೆಟ್ಸ್ ನಂಬರ್ ಗೊತ್ತಿರ್ಬೇಕಿಲ್ಲಿ. ಸೀರಿಯಲೈಸ್ ಅಂದ್ರೆ ಅದ ಪ್ಲೇಸ್ನಾಗ ಬಂದಿರ್ಬೇಕು. ಸರ್ ಹಾಗಾದ್ರೆ ಫಸ್ಟ್ ಇಲ್ಲಿ ಬರೀತೀನಿ ನೋಡ್ರಿ. ಫಸ್ಟ್ ಪಿ ಆರ್ ಓ ಡಿ ಯು ಸಿ ಐ ಎನ್ ಇಷ್ಟ ಐತಿ ಫಸ್ಟ್. ಈಗ ಅಲ್ಫಾಬೆಟ್ಸ್ ನಂಬರ್ ಬರೀ ಪಟ್ ಪಟ್ ಗೊತ್ತಾಗ್ಬೇಕಾದ್ರೆ ಅಲ್ಫಾಬೆಟ್ಸ್ ನಂಬರ್ ಬರಿಬೇಕು. ಸರ್ ಇದೆಟ್ನೇ ಅಲ್ಫಾಬೆಟ್ ಇದೆಟ್ನೇ ಅಲ್ಫಾಬೆಟ್ ಅಂತೇಳಿ. ಸರ್ ಹಂಗಾರೆ ಪಿ ಅಂದ್ರೆ ಎಷ್ಟನೇ ಅಲ್ಫಾಬೆಟ್? 16. ಆರ್ ಅಂದ್ರೆ ಎಷ್ಟನೇ ಅಲ್ಫಾಬೆಟ್? ಓ ಅಂದ್ರೆ ಎಷ್ಟು? 15. ಡಿ ಅಂದ್ರೆ ಎಷ್ಟು? 4. ಸರ್ ಯು ಅಂದ್ರೆ ಎಷ್ಟು? 21. ಸರ್ ಸಿ ಅಂದ್ರೆ ಎಷ್ಟು? 3. ಸರ್ ಐ ಅಂದ್ರೆ ಎಷ್ಟು? 9. ಸರ್ ಎನ್ ಅಂದ್ರೆ ಎಷ್ಟು? 14. ಜಿ ಅಂದ್ರೆ ಎಷ್ಟು? 7. ಇವೆಲ್ಲಿವ್ರಿ ಸರ ಹಿಂಗ್ಯಾಕೆ ಬರ್ದ್ರಿ ಅಂತಾರ. ABCD ಒಳಗೆ ಎಣಸ್ಕೋತ ಹೋದ್ರಿ ಅಂದ್ರೆ 8ನೇ ಸಂಖ್ಯೆ ಬರ್ತಾವೆ. ಓಕೆ ಸರ್ ಯಾಕೆ ಹಿಂಗ್ ಬರ್ದ್ರಿ ಅಂತಾರ. ಅಲ್ಫಾಬೆಟ್ ನ ಮೊದಲು ಯಾವ್ದು ಬರ್ತೈತಿ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ನಂಬರ್ ಬರ್ದೇನಿ. ಅಂಕಿ ನೋಡಿದ್ರೆ ಗೊತ್ತಾಗ್ತೈತಿ ಯಾವ್ದು ಸಣ್ಣದ್ ಇರ್ತೈತಿ ಅದ ಮೊದಲು ಬರಕ್ ಸಾಧ್ಯ ಐತಿ. ಸರ್ ಇಲ್ಲ ಏನು ಸೀನೋ ಆಯೋ ಎಲ್ಲ ಚೆಕ್ ಮಾಡ್ಕೊ ಕೂತ್ರೆ ಲೇಟ್ ಆಗ್ತೈತಿ. ಹೌದಾ? ಅದಕ್ಕ ಸರ್ ಈಗ ಪಟ್ ಪಟ್ ಏನ್ ಮಾಡ್ಕೊಂಡು ಸಣ್ಣ ಸಂಖ್ಯೆಯಿಂದ ಸೀದಾ ಬರ್ಕೊಂಡ್ ತಗೋನು ಏನೇನ್ ಆಗ್ತಾವ ಚೇಂಜ್ ಆಗ್ತಾವ ಏನ್ ಅವೋ ಬರ್ತಾವ ಗೊತ್ತಾಗ್ಬಿಡ್ತೈತಿ ನನಗೆ ಆಟೋಮೆಟಿಕ್. ಹಂಗಾರ ನೋಡ್ರಿ ಫಸ್ಟ್ ಈಗ ಇದ್ರ ಕೆಳಗ ಬರಿಬೇಕಲ್ಲ ಈ ಚೇಂಜ್ ಆಗ್ಯಾವ ಏನ್ ಸೇಮ್ ಬಂದಾವ ಅಂತೇಳಿ ಗೊತ್ತಾಗ್ಬೇಕಲ್ರಿ. ಅಂದ್ರೆ ಈ ಸಿ ಜಾಗಕ್ಕೆ ಸಿನ ಬರ್ಬೇಕು, ಐ ಜಾಗಕ್ಕೆ ಐ ಬರ್ಬೇಕು, ಎನ್ ಜಾಗಕ್ಕೆ ಎನ್ ಬರ್ಬೇಕು, ಜಿ ಜಾಗಕ್ಕೆ ಜಿನ ಬರ್ಬೇಕು. ಇಂಥವ್ ಏಟ್ ಬರ್ತಾವ ಅಂತ ಕೇಳತ್ತಾರ ಅವ್ರು. ಹಂಗಾರ ನೋಡ್ರಿ ಸರ್ ಫಸ್ಟ್ ಯಾವ್ದು ಬರ್ತೈತಿ? 4 ಸಾರಿ 3 ಅಂದ್ರೆ ಯಾವ್ದು? ಸಿ. ಇದಾದ ನಂತರ 3 ಆದ ನಂತರ ಇದನ್ನ ಬಿಟ್ಟು ಬಿಡ್ರಿ ಮತ್ತೆ ಯಾವ್ದು? 4 ಡಿ. ಈ ಡಿ ಬರಿತೀನಿ. ಸರ್ ಇದನ್ನು ಬಿಟ್ಟು ಬಿಡ್ರಿ ಮತ್ತೆ ಯಾವ್ದು ಸಣ್ಣದೈತಿ ನೋಡ್ರಿ? 7 ಐತಿ ಅಂದ್ರೆ ಜಿ. ಇದನ್ನು ಬಿಟ್ಟು ಬಿಡ್ರಿ ಇಲ್ಲಿ ಜಿ. ನೆಕ್ಸ್ಟ್ ಇದಾದ ನಂತರ 14 9 15 18 16 ಅಂದ್ರೆ ಯಾವ್ದು? 9 ಸಣ್ಣದೈತಿ 9 ತಗೋರಿ ಐ. ಅಣ್ಣ ಇದನ್ನು ಬಿಟ್ಟು ಬಿಡ್ರಿ ಈಗ. ನೆಕ್ಸ್ಟ್ ಇದಾದ ನಂತರ 16 ಐತಿ 18 ಐತಿ 15 ಐತಿ 14 ಇದ ಸಣ್ಣದೈತಿ. ಇದನ್ನು ಬಿಡ್ರಿ ಇಲ್ಲಿ ಬರ್ಕೋರಿ 14 ಅಂತೇಳಿ ಎನ್ ಅಂತೇಳಿ. ಇನ್ನು ನೆಕ್ಸ್ಟ್ ಇನ್ನು ಉಳಿದಿದ್ದು ಇವು ಮೂರಲ್ಲ 4 ಅಲ್ಲ. 16 18 15 20 ಅಂದ್ರೆ ಇನ್ನು ಓದ್ ತಗೋಬೇಕು. ಯಾಕ ಅದ ಸಣ್ಣದೈತಿ. ಏನ್ ಇದನ್ನು ಬಿಟ್ಟು ಬಿಡ್ರಿ. ಸರ್ 16 18 21 ಈ ಮೂರ್ ತರ ಸಣ್ಣದ ಯಾವ್ದು ಈಗ? 16 ಅಂದ್ರೆ ಪಿ. ಇಲ್ಲಿ ಪಿ ಬರೀರಿ. ಇನ್ನು ಇದನ್ನು ಬಿಟ್ಟು ಬಿಡ್ರಿ. ಸರ್ ಏನು ಉಳಿದಿದ್ದ ಯಾವ್ದ? ಆರ್ ಮತ್ತೆ ಯು. ಇದ್ರಾಗ ಸಣ್ಣದ ಯಾವ್ದೈತಿ? ಇದೈತಿ ಇದನ್ನ ಬಿಡ್ರಿ ಇಲ್ಲಿ ಬರ್ಕೊಳ್ರಿ. ಈಗ ಹೇಳ್ರಿ. ಇನ್ನು ಲಾಸ್ಟ್ ಉಳಿದಿದ್ದು 21 ಇದನ್ನು ಬಿಡ್ರಿ ಇಲ್ಲಿ ಬರದ್ ಬಿಡ್ರಿ. 21 ಅಂದ್ರೆ ಏನು? ಯು. ಸರ್ ಈಗ ಪಿ ಕೆಳಗ್ ಪಿ ಬಂದೈತೇನು? ಇಲ್ಲ. ಆರ್ ಕೆಳಗೆ ಆರ್ ಬಂದೈತೇನು? ಇಲ್ಲ. ಓ ಕೆಳಗೆ ಓ ಬಂದೈತೇನು? ಇಲ್ಲ. ಡಿ ಕೆಳಗೆ ಐ ಬಂದೈತೇನು? ಇಲ್ಲ. ಯು ಕೆಳಗೆ ಎನ್ ಬಂದೈತೇನು? ಇಲ್ಲ. ಸಿ ಕೆಳಗೆ ಸಿ ಬಂದೈತೇನು? ಇಲ್ಲ. ಐ ಕೆಳಗೆ ಪಿ ಐ ಬಂದೈತೇನು? ಇಲ್ಲ. ಎನ್ ಕೆಳಗೆ ಎನ್ ಬಂದೈತೇನು? ಇಲ್ಲ. ಜಿ ಕೆಳಗೆ ಜಿ ಬಂದೈತೇನು? ಇಲ್ಲ. ಎಲ್ಲೂ ಬರತ್ತಿಲ್ಲ ಅಂದ್ರೆ ಏನು ಚೇಂಜ್ ಆಗತ್ತೆ. ಇದು ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರ್ರಿ. ಸರ್ ನೋಡ್ರಿ ಇದೇನದ ಫಸ್ಟ್ ನೋಡ್ರಿ. ಈ ಕೆಳಗಿನ ಸಂಖ್ಯಾ ಸ್ಟ್ರಿಂಗ್ ನಲ್ಲಿ ಎಡದಿಂದ ಬಲಕ್ಕೆ ಎಷ್ಟು ಸಂಖ್ಯೆ 4ಗಳಿವೆ? ಪ್ರತಿಯೊಂದರ ನಂತರ ತಕ್ಷಣವೇ ಒಂದು ಸಮ ಸಂಖ್ಯೆ ಬರ್ಬೇಕಂತೆ. ಸರ್ ಈಗ 4 ಐತ್ಲ ಅದ್ರ ಮುಂದೆ ಒಂದು ಇವನ್ ನಂಬರ್ ಬರ್ಬೇಕು. ಒಟ್ಟು ಎಷ್ಟು ಸಲ ಬಂದೈತಿ ಕೌಂಟ್ ಮಾಡೋದೈತಿ. 4 ಅದ್ರ ಮುಂದೆ ಇವನ್ ನಂಬರ್. ಮೊದಲು ನೋಡ್ರಿ 4 ಎಲ್ಲೆಲ್ಲದ ಗುರ್ತು ಮಾಡಿ. 4 ಐತಿ 4 ಐತಿ 4 ಐತಿ 4 ಐತಿ 4 ಐತಿ 4 ಐತಿ. ಸರ್ ಈಗ ಎಲ್ಲೆಲ್ಲಿ ಗುರ್ತು ಮಾಡಿದಿಲ್ಲ ಅಲ್ಲೆಲ್ಲಾನು 4 ಐತಿ. ಅದ್ರ ತಕ್ಷಣ ಏನ್ ಬರ್ಬೇಕು? ಇವನ್ ನಂಬರ್ ಅಂದ್ರೆ ಸಮ ಸಂಖ್ಯೆ ಬರ್ಬೇಕು. ಯಾವ ಸಂಖ್ಯೆ? ಸಮ ಸಂಖ್ಯೆ ಬರ್ಬೇಕು. ಸರ್ ಸಮ ಸಂಖ್ಯೆ ಇಲ್ಲಿ 4 ಐತಿ. ಇದ್ರ ಮುಂದೆ ಸಮ ಸಂಖ್ಯೆ ಐತಿ ಅಂದ್ರೆ ತಕ್ಷಣ ಅಂದ್ರೆ ಮುಂದೆ ಹೋಗ್ಬೇಕು. 4 ಐತೇನು? ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಸರ್ ಇಲ್ಲಿ 4 ಐತಿ ಇದ್ರ ಮುಂದೆ 8 ಐತಿ ಯಾವ್ದಿಲ್ಲ ಸಮ ಸಂಖ್ಯೆ ಯಾವ್ದಿಲ್ಲ. ಅಂದ್ರೆ 4 ಮತ್ತು 8 ಅನ್ನೋದು ಇದೊಂದು ಜೋಡಿ ಆಗ್ತೈತ್ರಿ. ಇದು ಒಂದು ಡನ್ನ. ಇದಾದ ನಂತರ ಸರ್ ಮತ್ 4 ಐತಿ 4 ಮುಂದೆ ಇಲ್ಲಿ ಇದೊಂದು ಜೋಡಿ ಆಗ್ತೈತಿ. ಇಲ್ಲಿ 4 ಮುಂದೆ 6 ಐತಿ ಇದೊಂದು ಡನ್ನ. ಸರ್ ಇಲ್ಲಿ ಮತ್ 4 ಐತಾರೆ ಮುಂದೆ ಏನಿಲ್ಲ ಸಮ ಸಂಖ್ಯೆ ಇಲ್ಲ. ಇಲ್ಲಿ 4 ಮುಂದೆ ಏನಿಲ್ಲ ಸಮ ಸಂಖ್ಯೆ ಇಲ್ಲ. ಸರ್ ಇಲ್ಲಿ 4 ಮುಂದೆ ಏನಿಲ್ಲ ಸಮ ಸಂಖ್ಯೆ ಇಲ್ಲ. ಎಷ್ಟು ಜೋಡಿ? 1 2 ಟೋಟಲ್ ಎಷ್ಟು ಹೇಳ್ರಿ? 2. ಆಪ್ಷನ್ ಯಾವುದು? ಅನ್ನೋ ಸರಿ. ಓಕೆ ನೆಕ್ಸ್ಟ್ ಪ್ರಶ್ನೆ. ಲಾಸ್ಟ್ ಕ್ವಶನ್. ಇದು ನಿಮಗೆ ಏನಾಗಿರ್ತೈತಿ ಅಂತ ಹೋಮ್ವರ್ಕ್ ಆಗಿರ್ತೈತಿ. ಪ್ರತಿಯೊಬ್ರು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಅನ್ನ ಮಾಡ್ಬೇಕು. ಏನಾದ್ರೂ ನಿಮ್ಮ ಅನಿಸಿಕೆ ಇತ್ತು ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅದಕ್ಕೆ ಸ್ಪಂದನೆಯನ್ನ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಏನ್ ಮಾಡೋಣ ಅಂತ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸರ್ ಒಂದು ಫುಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಮತ್ತೆ ನಾಳೆ ಇದೇ ತರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತೀನಿ. ನಿಮ್ ಎಕ್ಸಾಮ್ ಬರುವಷ್ಟರಲ್ಲಿ ಒಂದು 30 ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮಾಡ್ತೀನಿ. ಎಲ್ರಿಗೂ